ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಇವತ್ತು 2/2/2025ಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಲ್ಲಿ KPSC ಗ್ರೂಪ್ ಬಿ ಕಡೆಯಿಂದ ಎಕ್ಸಾಮಿನೇಷನ್ ನಡೆಸಿದ್ರು. ಇದು ಸ್ಪೆಸಿಫಿಕ್ ಪೇಪರ್ 2 ಆಗಿತ್ತು. ಲೈಕ್ 19th ನಿಮ್ಮ ಪೇಪರ್ 1 ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೇಪರ್ 2 ಇತ್ತು. ಯಾರ್ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಾ, ಫಸ್ಟ್ ಆಫ್ ಆಲ್ ವೆರಿ ಗುಡ್. ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸು ಹೇಳಿದರು ಲೈಕ್ ಅವರು ಕ್ಲಾಸಲ್ಲಿ ತುಂಬ ಆಬ್ಸೆಂಟೀಸ್ ಇದ್ದರು ಅಂತ. ಸೊ ಫಸ್ಟ್ ಆಫ್ ಆಲ್ ನೀವು ಹೋಗಿ ಎಕ್ಸಾಮ್ ಬರ್ದಿದ್ದೀರಾ ಅಂದರೆ ದಟ್ಸ್ ಅ ಗುಡ್ ಥಿಂಗ್, ಪ್ರೌಡ್ ಥಿಂಗ್. ಸೊ ವೆರಿ ಗುಡ್ ಫಾರ್ ದ್ಯಾಟ್. ಏನೇ ಇರಲಿ ರಿಸಲ್ಟ್, ಕೀಪ್ ಇಟ್ ಅಸೈಡ್, ಜಸ್ಟ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಅಬೌಟ್ ಯುವರ್ ಎಫರ್ಟ್ಸ್. ಓಕೆ, ಇವತ್ತು ನಾನು 6 ಕ್ವಶನ್ ವರ್ಷನ್ ಕೋಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಶನ್ ಪೇಪರ್ಗೆ ಅನುಗುಣವಾಗಿ ನೀವು ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗಿ. ಆ್ಯಂಡ್ ನಿಮಗೆಲ್ಲ ಸ್ಕೋರ್ ಎಷ್ಟು ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ಎಲ್ಲರೂ ನೀವು ಸ್ಕೋರ್ಸ್ನ ಹೇಳಿದರೆ ಇಟ್ ವಿಲ್ ಬಿ ಈಸಿ ಟು ಪ್ರೆಡಿಕ್ಟ್ ದ ಕಟ್ ಆಫ್, ರೈಟ್? ಅದಕ್ಕೇ ಎಲ್ಲರೂ ನಿಮ್ಮ ಸ್ಕೋರ್ಸ್ ಎಷ್ಟೆಷ್ಟು ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಜನ ನೆನ್ನೆ PYQ ಸಾಲ್ವ್ ಮಾಡಿರೋ ವಿಡಿಯೋಸ್ಗೆ ಲೈಕ್ ಕ್ವಶನ್ಸ್ ರಿಪೀಟ್ ಆಗಿಲ್ಲ ಯಾವುದೂ ಅಂತೆಲ್ಲ ಕಮೆಂಟ್ ಮಾಡಿದರು. ಸೊ ಒನ್ ಥಿಂಗ್ ಐ ನೀಡ್ ಟು ಕ್ಲಾರಿಫೈ, ಯಾವುದೇ ಎಕ್ಸಾಮ್ ಆಗಿರಲಿ ಏನೇ ಆಗಿರಲಿ, ಕ್ವೆಶನ್ಸ್ ಯಾವತ್ತೂ ಇಟ್ ರೇರ್ಲಿ ರಿಪೀಟ್ಸ್. ಯಾಕೆ ಹೇಳಿ, ಕಾಂಪಿಟೇಷನ್ ಇಷ್ಟಿರುವಾಗ ಕ್ವೆಶನ್ ರಿಪೀಟ್ ಮಾಡಿದರೆ ಅವ್ರಿಗೆ ಹುಚ್ಚ, ಲೈಕ್ ಎಲ್ಲರೂ ಬರೀತಾರಲ್ವ ಆವಾಗ. ಸೊ ಥೀಮ್ಸ್ ತುಂಬ ರಿಪೀಟ್ ಆಗಿದೆ. ನಾನು PYQ ಡಿಸ್ಕಸ್ ಮಾಡಿದ್ರಲ್ಲಿ SWOT ಅನಾಲಿಸಿಸ್ ಎಷ್ಟೊಂದು ಕ್ವೆಶನ್ಸ್ ಬಂದಿದೆ, ರೈಟ್? ಆ್ಯಕ್ಟ್ಸ್ ಹೇಗೆ ಓದಬೇಕು ಅಂತ ಹೇಳಿರೋದ್ರ ಮೇಲೆ ಸೇಮ್ ಸೆಕ್ಷನ್ ಮೇಲೆ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಲಾಟ್ ಆಫ್ ಕ್ವೆಶನ್ಸ್ ಬಂದಿದೆ, ಥೀಮ್ಸ್ ರಿಪೀಟ್ ಆಗಿದೆ, ರೈಟ್? ಸೊ ಎನಿವೇಸ್, ಕೀಪ್ ಇಟ್ ಅಸೈಡ್, ಲೆಟ್ ಅಸ್ ಕಂಟಿನ್ಯೂ ನಾವು. ಯಾರಿಗಾದರೂ ಇದು PDF ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ PDF ಕೂಡ ಅಪ್ಲೋಡ್ ಮಾಡ್ತೀನಿ, ರೈಟ್? ನಾನಿಲ್ಲಿ ಇಂಗ್ಲೀಷ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕನ್ನಡದವರು ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ನ ಮ್ಯಾಚ್ ಮಾಡ್ತಾ ಹೋಗಿ ಆ್ಯಂಡ್ ಗೆಟ್ ಟು ನೋ ಯುವರ್ ಸ್ಕೋರ್. ಲೆಟ್ ಅಸ್ ಸ್ಟಾರ್ಟ್ ನಾವು. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಬಿನೆಟ್ ಕಮಿಟೀಸ್ ಆರ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್? ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಸೆಕೆಂಡ್ ಆಪ್ಷನ್ 2, 3 ಆ್ಯಂಡ್ 4 ಓನ್ಲಿ. ಯಾಕೆ ಅಂತಂದರೆ ಈ ಪಾರ್ಲಿಮೆಂಟ್ರಿ ಅಫೇರ್ಸ್ ಕಮಿಟಿ ಇದೆ ಅಲ್ವಾ, ದಿಸ್ ಈಸ್ ಚೇರ್ಡ್ ಬೈ ಹೋಮ್ ಮಿನಿಸ್ಟರ್, ನಾಟ್ ಪ್ರೈಮ್ ಮಿನಿಸ್ಟರ್. ಇದೊಂದು ಬಿಟ್ಟು ಬಾಕಿ 3 cabinet committees also headed by prime minister. Second question, which of the following sequence of justice is correct as a trinity of justice as contemplated under Indian constitution? ನಾವೆಲ್ಲ ನೋಡಿರ್ಬೋದು ಅಲ್ವಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ ಆ ಥರ ಸ್ಟಾರ್ಟ್ ಆಗಿ ಏನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಬರುತ್ತೆ ಜಸ್ಟಿಸ್ ಅಂತ ಕೊಟ್ಟು ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ರೈಟ್? ಸೊ ಆ ಆರ್ಡರ್ ಕೇಳಿದ್ದಾರೆ ನೋಡಿ, ಇಲ್ಲಿ ಇಷ್ಟು ಮೈನ್ಯೂಟ್ ಡೀಟೇಲ್ಸ್ನು ಕೇಳಿದ್ದಾರೆ. ಇವತ್ತಿನ ಕ್ವಶನ್ ಪೇಪರ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಟ್ರಿಕಿ ಆ್ಯಂಡ್ ಸಮ್ವಾಟ್ ಡಿಫ್ರೆಂಟ್ ಇತ್ತು ಅಂತ ಹೇಳ್ಬೋದು. ಓಕೆ ಫೈನ್. ಸೆಕೆಂಡ್ ಕ್ವಶನ್ಗೆ ಥರ್ಡ್ ಆಪ್ಷನ್ ಈಸ್ ರೈಟ್. ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ ಆಥರೈಸಸ್ ದ ಗವರ್ನರ್ ಆಫ್ ದ ಸ್ಟೇಟ್ ಟು ವಿತ್ಹೋಲ್ಡ್ ಬಿಲ್ ಆಫ್ ಸ್ಟೇಟ್ ಫಾರ್ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್? ನಮಗೆಲ್ಲ ಗೊತ್ತಿದೆ, ಲೈಕ್ ಒಂದು ಬಿಲ್ ಪಾಸ್ ಆಗಿ ಅದು ಆ್ಯಕ್ಟ್ ಆಗಬೇಕಂತಂದರೆ ಏನಾಗಬೇಕು, ಫಸ್ಟು 2 ಹೌಸಲ್ಲಿ ಪಾಸ್ ಆಗಿ ಆಮೇಲೆ ಅದು ಯೂನಿಯನ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಅಸೆಂಟ್, ಸ್ಟೇಟ್ ಲೆವೆಲಲ್ಲಿ ಗವರ್ನರ್ ಅಸೆಂಟ್ ಬೇಕು. ಆವಾಗ ಮಾತ್ರ ಅದು ಬಿಲ್ಲಿಂದ ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟಂತೂ ಬೇಸಿಕ್ ಗೊತ್ತಿದೆ ಅಲ್ವಾ. ಸೊ ಇವಾಗ ಗವರ್ನರಲ್ಲಿ ಅಸೆಂಟ್ ಮಾಡಬೇಕಂದ್ರೆ, ಅಂದರೆ ಸೈನ್ ಮಾಡೋಕ್ಕೆ ಅವರಿಗೆ ಇನ್ನೊಂದು ಪ್ರಾವಿಷನ್ ಕೂಡ ಇದೆ. ಏನಂದರೆ ಇವಾಗ ಯಾವುದಾದ್ರೂ ಒಂದು ಆ್ಯಕ್ಟ್ ಅಥವಾ ಬಿಲ್ ಅವರಿಗೆ ಏನಾದರೂ ಪ್ರೆಸಿಡೆಂಟ್ ಒಪಿನಿಯನ್ ಬೇಕು ಇದಕ್ಕೆ ಅಂತ ಫೀಲ್ ಆದರೆ ಅಂಡರ್ ಆರ್ಟಿಕಲ್ 200 ಅವರು ಪ್ರೆಸಿಡೆಂಟ್ಗಾಗಿ ಬಿಲ್ಲನ್ನು ಕಾಯ್ದಿರಿಸಬಹುದು. ಓಕೆ, ಅದಕ್ಕೆ ಫಸ್ಟ್ ಆಪ್ಷನ್ ಆರ್ಟಿಕಲ್ 200 ಇಸ್ ಕರೆಕ್ಟ್. ಫೋರ್ತ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್? ಸೊ ಇಲ್ಲಿ ಗಮನ ಕೊಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಫೋರ್ತ್ ಆಪ್ಷನ್ A ಆ್ಯಂಡ್ C. A ಮತ್ತು C ಯಾಕೆ ರಾಂಗ್ ಅಂತ ಹೇಳಿದರೆ, ಇಲ್ಲಿ ನೋಡಿ, ಮನಿ ಬಿಲ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ, ಅಂದರೆ ಈ ಅಪ್ಪರ್ ಹೌಸ್ ಅಂತ ಏನು ಕರಿತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇಂಟ್ರಡ್ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಮನಿ ಬಿಲ್ ಕ್ಯಾನ್ ಓನ್ಲಿ ಬಿ ಇಂಟ್ರಡ್ಯೂಸ್ಡ್ ಇನ್ ಹೌಸ್ ಆಫ್ ದ ಪೀಪಲ್ ಅಲ್ವಾ, ಅಂದರೆ ಲೋಕಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಸ್ಟೇಟ್. ಸೊ ದಿಸ್ ಒನ್ ಈಸ್ ರಾಂಗ್.
ಓಕೆ, ಸೊ ಇಲ್ಲಿ ರಾಂಗ್ ಅಂತಲೇ ಕೇಳಿದ್ದಾರೆ. ಸೊ ಆಪ್ಷನಲ್ಲಿ ಸಿ ಅಂತೂ ಇರಲೇಬೇಕು ಅಂತ ಗೊತ್ತಾಯ್ತಾ. ಸೊ ಸ್ಟ್ರೈಕ್ ದಿಸ್ ಡೌನ್, ಇವೆರಡು ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇವೆರಡರಲ್ಲಿ ಇಲ್ಲಿ ಓದಿ. ಫಸ್ಟ್ ಆಪ್ಷನ್, ಬಿಲ್ ಪೆಂಡಿಂಗ್ ಇನ್ ಪಾರ್ಲಿಮೆಂಟ್ ಶಲ್ ಲ್ಯಾಪ್ಸ್ ಬೈ ರೀಸನ್ ಆಫ್ ಪ್ರೊರೋಗೇಷನ್ ಆಫ್ ದ ಹೌಸ್. ಪ್ರೊರೋಗೇಷನ್ ಆದರೆ ಅಲ್ಲ, ಅದು ಡಿಸೊಲ್ಯೂಷನ್ ಅಂತ ಆಗಬೇಕು. ಪ್ರೊರೋಗೇಷನ್ ಅಂದರೆ ಬ್ರೇಕ್ ತೊಗೊಂಡಿದೆ ಹೌಸ್, ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಲ್ಲ. ಸೊ ಬಿಲ್ಸ್ ಕೂಡ ಡಿಸಾಲ್ವ್ ಆಗಲ್ಲ, ರೈಟ್. ಸೊ ಅದಕ್ಕೇ ಇದು ಕೂಡ ರಾಂಗ್ ಇದೆ, ಅದಕ್ಕೆ ಎ ಆ್ಯಂಡ್ ಸಿ ಇಸ್ ರೈಟ್. ಸೊ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ, ಬರೀ ಮೆಮರಿ ಬೇಸ್ ಮೇಲೆ ನಾನು ಆನ್ಸರ್ಸ್ನ ಟಿಕ್ ಮಾಡ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಟು ಸಾಲ್ವ್ ದ ಕ್ವಶನ್. ನನ್ನ ಮುಂದೆ ಒಂದು ಕ್ವಶನ್ ಇದೆ, ಅದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಹೇಗೆ, ಯಾವ್ದು ರಾಂಗು ಯಾವ್ದು ರೈಟ್ ಅಂತ ಎಲಿಮಿನೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಿಸ್ ಎಲಿಮಿನೇಷನ್ ಟೆಕ್ನಿಕ್ ಆಲ್ಸೋ ಯು ಹ್ಯಾವ್ ಟು ಯೂಸ್ ಇನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್. In which year Karnataka Panchayat Raj Act was renamed as a Karnataka Gram Swaraj and Panchayat Raj Act? Correct answer is 2017. Some factual data ಅಂತೂ ನೆನಪಿಟ್ಕೊಳ್ಳೇಬೇಕು. This is 2017. ನೆಕ್ಸ್ಟ್ ಬಂದು ಸಿಕ್ಸ್ತ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಎರಡು ಲಿಸ್ಟ್ ಕೊಟ್ಟು ಒಂದು ಏನಂತಾರೆ ಆರ್ಟಿಕಲ್ ಕೊಟ್ಟು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನೋ ಥರ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, A1, B2, C4, D3. ಓಕೆ, ಸೊ ಆರ್ಟಿಕಲ್ಸ್ ಎಲ್ಲನೂ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ಎಲ್ಲನೂ 365 ಆರ್ಟಿಕಲ್ಸ್ನು ಬಾಹ್ಯಾಟ್ ಹಾಕೋಕ್ಕಾಗಲ್ಲ. ವಿ ಆರ್ ಆಲ್ ಹ್ಯೂಮನ್ಸ್, ರೈಟ್. ಅದರಲ್ಲಿ ಬೇಸಿಕ್ ಒಂದು 20-30 ಆರ್ಟಿಕಲ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದೇನಿರುತ್ತೆ. ಜಸ್ಟ್ ಕೀಪ್ ಆನ್ ರೀಡಿಂಗ್ ಇಟ್ ಆನ್ ಡೈಲಿ ಬೇಸಿಸ್, ಆವಾಗ ನಿಮಗೆ ಮೆಮರೈಸ್ ಆಗುತ್ತೆ. ಸೆವೆಂತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಆ್ಯನ್ ಇಂಟ್ರಾಪ್ರಿನ್ಯೂರ್. ನೋಡಿ, ಈ ಕ್ವಶನ್ ಬಂದಿತ್ತಲ್ವಾ PYQ ಡಿಸ್ಕಸ್ ಮಾಡಿದ್ರಲ್ಲಿ. ಇಂಟ್ರಾಪ್ರಿನ್ಯೂರ್ ಅಂದರೆ ಯಾರು, ಒಂದು ಕಂಪನಿ ಒಳಗಡೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆ, ಅದ್ರ ಓನರ್ ಬೇರೆ, ಆಂಟ್ರಪ್ರಿನ್ಯೂರ್ ಸ್ಟಾರ್ಟ್ ಮಾಡಿದವ್ರು ಬೇರೆ, ಬಟ್ ಆ ಕಂಪನಿ ಒಳಗಡೆನೇ ನಾನು ಇನೋವೇಟಿವ್ ಸ್ಕಿಲ್ಸ್ ತೊಗೊಂಡು ಇನಿಷಿಯೇಟಿವ್ ತೊಗೊತೀನಿ. ಸೊ ನಾನೇನಾಗ್ತೀನಿ ಅವಾಗ, ಇಂಟ್ರಾಪ್ರಿನ್ಯೂರ್ ಆಗ್ತೀನಿ. ಬಿಕಾಸ್ ವಿದಿನ್ ದ ಆರ್ಗನೈಸೇಷನ್ ನಾನು ಇನೋವೇಟಿವ್ ಆಗಿ ಏನೋ ಹೊಸ ಇನಿಷಿಯೇಟಿವ್ ತೊಗೊತಾ ಇದ್ದೀನಿ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, so who among the following is a social entrepreneur who works on providing access to clean and affordable solar energy solution in rural communities? ಅಂದರೆ this is a person, ಹರೀಶ್ ಹಾಂಡೆ. ಓಕೆ, ಅವರು ಸೋಷಿಯಲ್ ಆಂಟ್ರಪ್ರಿನರ್ ಆಗಿ ಸೋಲಾರ್ ಎನರ್ಜಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೈನ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅ ಸೀರಿಯಲ್ ಆಂಟ್ರಪ್ರಿನರ್. ಸೀರಿಯಲ್ ಅಂದರೆ ಏನು, ಕಂಟಿನ್ಯೂಸ್. ನಿಮಗೆ ಗೊತ್ತಾಗಿಲ್ಲ ಕ್ವಶನ್ ಸಾಲ್ವ್ ಮಾಡೋಕ್ಕೂ ಅಂದ್ರೂ ಸೀರಿಯಲ್ ಅಂದರೆ ಏನು, ಕಂಟಿನ್ಯೂಸ್, ಒನ್ ಆಫ್ಟರ್ ದ ಅದರ್ ಅನ್ನೋ ಥರ ಕಾಂಟೆಕ್ಸ್ಟ್ ಕೊಡುತ್ತಲ್ವಾ. ಸೊ ಆ ಥರ ಯಾವ ಆಪ್ಷನ್ ಹೇಳ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡೋಗಿ. ಸೊ ಯು ವಿಲ್ ಗೆಟ್ ಆನ್ಸರ್ ಆಸ್ ಥರ್ಡ್ ಆಪ್ಷನ್. ಇದರಲ್ಲಿ ಏನಿದೆ, ಹೂ ಸ್ಟಾರ್ಟ್ಸ್ ಆ್ಯಂಡ್ ರನ್ಸ್ ಮಲ್ಟಿಪಲ್ ಬಿಸ್ನೆಸಸ್ ಒನ್ ಆಫ್ಟರ್ ದ ಅನದರ್, ಅಂದರೆ ಸೀರಿಯಲ್ ಆಗಿ ಅಂತ. ಓಕೆ, ಥರ್ಡ್ ಒನ್ ಇಸ್ ಕರೆಕ್ಟ್. 10th ಕ್ವಶನ್, ಅಕಾರ್ಡಿಂಗ್ ಟು ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಆಫ್ ಮೋಟಿವೇಶನ್, how does ownership and self-control over an enterprise motivate an entrepreneur? ಇಲ್ಲಿ ನೋಡಿ, ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿಯಲ್ಲಿ ಬರುತ್ತೆ. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಥಿಯರೀಸ್ ಯಾರು ಓದಿರ್ತೀರೋ ಅವರಿಗೆ ಇದು ಈಸಿಯಾಗಿ ಗೊತ್ತಾಗಿರುತ್ತೆ. ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿಯಲ್ಲಿ ಮ್ಯಾಸ್ಲೋ ಏನು ಹೇಳ್ತಾರೆ ಅಂದರೆ, ಯಾವುದಾದ್ರು ಒಂದು ಪರ್ಸನ್ನು ವರ್ಕ್ಗೆ ಜಾಯ್ನ್ ಆಗಬೇಕಂದ್ರೆ ಹಿ ವಿಲ್ ಬಿ ಹ್ಯಾವಿಂಗ್ ಸಮ್ ಮೋಟಿವೇಶನ್ ಇರುತ್ತೆ. ಫಸ್ಟ್ ಪ್ರೈಮರಿ ಲೆವೆಲಲ್ಲಿ ಏನು ಮಾಡ್ತಾರೆ ಎಲ್ಲರೂ, ಅಮೌಂಟ್ ಗಳಿಸೋಕ್ಕೆ, ಅಂದರೆ ಸ್ಯಾಲ್ರಿ ಬೇಕು, ಆಮೇಲೆ ಫಿಸಿಯಾಲಜಿಕಲ್ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ, ಅಂದರೆ ಬಟ್ಟೆ ತೊಗೋಬೇಕು, ಮನೆ ಬೇಕು, ಈ ಥರ ನೀಡ್ಸ್ ಫುಲ್ಫಿಲ್ ಮಾಡೋಕ್ಕೆ ಅದು ಪ್ರೈಮರಿ ಕ್ಯಾಟಗರಿ. ಸೆಕೆಂಡರಿ ಕ್ಯಾಟಗರಿ ಬಂದು ಏನಾಗುತ್ತೆ, ಸೇಫ್ಟಿ ನೀಡ್ಸ್. ಒನ್ಸ್ ನಮ್ಮ ಪ್ರೈಮರಿ ಫುಲ್ಫಿಲ್ ಆದಮೇಲೆ ಸೇಫ್ಟಿ ನೀಡ್ಸ್ ನೋಡ್ತೀವಿ. ಈ ಜಾಬಲ್ಲಿ ಸೆಕ್ಯೂರಿಟಿ ಇದೆಯಾ ಇಲ್ವಾ, ಇದು ಏನಂತಾರೆ ಟೆಂಪ್ರರಿ ಜಾಬಾ ಪರ್ಮನೆಂಟ್ ಜಾಬಾ, ದ್ಯಾಟ್ ಕಮ್ಸ್ ಅಂಡರ್ ದಿಸ್ ಒನ್ ಸೇಫ್ಟಿ ನೀಡ್ಸ್. ಥರ್ಡ್ ಒನ್ ಬಂದು ದಿಸ್ ಒನ್ ಸೆಲ್ಫ್ ಎಸ್ಟೀಮ್ ನೀಡ್ಸ್. ಸೆಲ್ಫ್ ಎಸ್ಟೀಮ್ ನೀಡ್ಸಲ್ಲಿ ಏನು ಮಾಡ್ತೀವಿ, ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡಲಿ, ಆಮೇಲೆ ವರ್ಕಿಗೆ ಓನರ್ಶಿಪ್ ತೊಗೊಳ್ಳೋದು, ಕಂಟ್ರೋಲ್ ಸೆಲ್ಫ್ ಕಂಟ್ರೋಲ್ ತೊಗೊಳ್ಳೋದು, ಆಲ್ ದಿಸ್ ಕಮ್ಸ್ ಅಂಡರ್ ಸೆಲ್ಫ್ ಎಸ್ಟೀಮ್. ಈ ಸೆಲ್ಫ್ ಆ್ಯಕ್ಚುಲೈಸೇಷನ್ ಏನು, ನಾವು ಖುಷಿಗೋಸ್ಕರ ನಮ್ಮ ಹೈಯರ್ ಸೆಲ್ಫ್ ರೀಚ್ ಆಗೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಬೇರೆದೇನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ವರ್ಕ್ ಮಾಡ್ತಾರಲ್ವ, ದಟ್ ಈಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಓಕೆ, ನಿಮ್ಗೆ ಯಾರಿಗೆಲ್ಲ ಎಕ್ಸ್ಪ್ಲನೇಷನ್ ಬೇಡ ಅನಿಸುತ್ತೆ ಯು ಕ್ಯಾನ್ ಜಸ್ಟ್ ಸ್ಕಿಪ್, ಬಟ್ ನೆಕ್ಸ್ಟ್ ಎಕ್ಸಾಮಿಗೂ ಹೆಲ್ಪ್ ಆಗಲಿ ಅಂತ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ. 11th ಒನ್, ಹೂ ಡೆವಲಪ್ಡ್ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಫಾರ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಆನ್ಸರ್ ಇಸ್ ಸೆಕೆಂಡ್ ಒನ್, ಅಲೆಕ್ಸ್ ಎಫ್ ಆಸ್ಬಾರ್ನ್. 12th ಒನ್, ಅಸರ್ಷನ್ ಕೊಟ್ಟಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಓಕೆ,
ಇಲ್ಲಿ ಒಂದು ಬಿಸ್ನೆಸ್ ಆಂಟ್ರಪ್ರಿನರ್ದು ಬಿಸ್ನೆಸ್ ಆಪರ್ಚುನಿಟಿನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಇದೆ ಆನ್ಸರ್ 2. 13th ಒನ್, ಪ್ರೊಫೆಷನ್ ಕೊಟ್ಟು ಟಾಸ್ಕ್ ಔಟ್ಕಮ್ನ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1 A3 B2 C4 D1. ನಿಮಗಿದು ಸಾಲ್ವ್ ಮಾಡೋಕ್ಕೆ ಗೊತ್ತೇ ಆಗಿಲ್ಲ ಅಂದ್ರೂ ಇದಂತೂ ಗೊತ್ತಾ, ನಾವು ಕಸ್ಟಮರ್ ಆಗಿ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ತಾನೇ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಲ್ಲಿ 10 ರೂಪಾಯಿ ಇದೆ, ನಿಮ್ಮ ಹತ್ರ 10 ರೂಪಾಯಿ ಇದೆ, ಅಲ್ಲಿ ಒಂದು ಅಂಗಡಿಯಲ್ಲಿ 10 ರೂಪಾಯಿಗೆ 4 ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಇನ್ನೊಂದು ಅಂಗಡಿಯಲ್ಲಿ 10 ರೂಪಾಯಿಗೆ 10 ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಸೇಮ್ ಚಾಕ್ಲೇಟ್ ಬ್ರ್ಯಾಂಡ್ನೇ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಏನು ಮಾಡ್ತೀವಿ, ನಾವು ಯಾಕೆ 10 ರೂಪೀಸಲ್ಲಿ 4 ತೊಗೊತೀವಿ, ವಿ ಗೋ ಫಾರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ನಾವು ಹೋಗಿ 10ಗೆ 10 ಯಾರು ಕೊಡ್ತಾ ಇದ್ದಾರೆ ಅವ್ರ ಹತ್ರ ಹೋಗ್ತೀವಿ, ರೈಟ್. ಸೊ D1 ಎಲ್ಲಿದೆ, ದಿಸ್ ಒನ್. ಸೊ ಕರೆಕ್ಟ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಓಕೆ, ಅಥವಾ ನಿಮ್ಗೆ ಅದು ಗೊತ್ತಾಗಿಲ್ವಾ, ಆಂಟ್ರಪ್ರಿನರ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಟೇಕಿಂಗ್ ಅದೆಲ್ಲಿದೆ ನೋಡ್ಕೊಳ್ಳಿ. ಸೊ ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು ಕ್ವಶನ್ಸ್ನ, ಬರೀ ಮೆಮರಿ ಬೇಸ್ ಮೇಲೆ ಟಿಕ್ ಹಾಕಬೇಡಿ. ಓಕೆ, ಸೊ 14th ಒನ್, ಸೆಲೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ದಟ್ ಅಕ್ಯುರೇಟ್ಲಿ ಎಕ್ಸ್ಪ್ಲೇನ್ ಹೌ ದ ಆಂಟ್ರಪ್ರಿನರಲ್ ಮೋಟಿವೇಶನ್ ಅಫೆಕ್ಟ್ಸ್ ದ ಲರ್ನಿಂಗ್ ಪ್ರಾಸೆಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾರಲ್ವಾ. ಓಕೆ, ಸೊ ಇದು 2nd and 4th ಆರ್ ಕರೆಕ್ಟ್. ಓಕೆ, ಯಾಕೆ 3rd ಒನ್ ರಾಂಗ್ ಅಂದರೆ ಇಲ್ಲಿ ನೋಡಿ, ಹೈ ಮೋಟಿವೇಶನ್ ಆಫನ್ ಕೋರಿಲೇಟ್ಸ್ ವಿತ್ ಡಿಕ್ರೀಸ್ಡ್ ಅಟೆನ್ಷನ್ ಸ್ಪ್ಯಾನ್. ಮೋಟಿವೇಟೆಡ್ ಪರ್ಸನ್ನು ಅಟೆನ್ಷನ್ ಲೋ ಇರುತ್ತಾ ಹೈ ಇರುತ್ತಲ್ವಾ, ಸೊ ಡಿಕ್ರೀಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ರಾಂಗ್ ಸ್ಟೇಟ್ಮೆಂಟ್. 3rd ಎಲ್ಲೆಲ್ಲಿದೆ ಎಲ್ಲ ಎಲಿಮಿನೇಟ್ ಮಾಡಿ, ಇದು ಕಟ್ ಉಳಿದಿರೋದು ಯಾವುದು ಇದೆ. ನಿಮಗೆ ಬಾಕಿ ಏನು ಗೊತ್ತಿಲ್ಲದೆ ಇದ್ರು ದಟ್ ಈಸ್ ದ ಆನ್ಸರ್. 15th ಒನ್, ಅಕಾರ್ಡಿಂಗ್ ಟು ಆರ್ಟಿಕಲ್ 355 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ಯೂನಿಯನ್ ಟು ಪ್ರೊಟೆಕ್ಟ್ ಸ್ಟೇಟ್. ಇದೆಲ್ಲ ಕೊಟ್ಟು ಯಾವುದು ಅಂತ ಕೇಳಿದ್ದಾರೆ. ಆರ್ಟಿಕಲ್ 355 ಏನು ಹೇಳುತ್ತೆ, ಇವು 3 ಹೇಳುತ್ತೆ. ಒಂದು ಯೂನಿಯನ್ದು ರೆಸ್ಪಾನ್ಸಿಬಿಲಿಟಿ ಏನು, ಸ್ಟೇಟ್ನ ಎಕ್ಸ್ಟರ್ನಲ್ ಅಗ್ರೆಷನಿಂದ ಪ್ರೊಟೆಕ್ಟ್ ಮಾಡಬೇಕು, ಇಂಟರ್ನಲ್ ಡಿಸ್ಟರ್ಬೆನ್ಸಿಂದ ಪ್ರೊಟೆಕ್ಟ್ ಮಾಡಬೇಕು, ಮತ್ತು ಅದು ಕರೆಕ್ಟಾಗಿ ಕಾನ್ಸ್ಟಿಟ್ಯೂಷನಲ್ಲಿರೋ ಲಾಸ್ ಮತ್ತು ರೆಗ್ಯುಲೇಷನ್ಸ್ಗೆ ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ಲ, ಕಂಪ್ಲೈನ್ಸ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಚೆಕ್ ಮಾಡೋದು. ಕರೆಕ್ಟ್ ಆನ್ಸರ್ ಇಸ್ 1, 2 and 3. ದಿಸ್ ಕಮ್ಸ್ ಅಂಡರ್ ಡಿಫರೆಂಟ್ ಆರ್ಟಿಕಲ್. And 16th, which of the following are correct with regard to election of President of India? ಸಿ, ಈ ಕ್ವಶನಲ್ಲಿ ಅವ್ರು ನಿಮ್ಗೆ ಎಷ್ಟು ಈಸಿಲಿ ಎಲಿಮಿನೇಟ್ ಮಾಡೋಂಥದ್ದು ಕೊಟ್ಟಿದ್ದಾರೆ, ಹೆಂಗೆ ಹೇಳ. ಇಲ್ಲಿ ನೋಡಿ, ಫಸ್ಟ್ ಒನಲ್ಲಿ ಎಲೆಕ್ಷನ್ ಯಾವುದು, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಸಿಸ್ಟಮ್ ಅಂತ ಒಂದು ಕೊಟ್ಟಿದ್ದಾರೆ. ಅಲ್ಲೇ ನೆಕ್ಸ್ಟಲ್ಲೇ ಕೊಟ್ಟಿದ್ದಾರೆ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಂತ. ಇವು ಎರಡರಲ್ಲಿ ಒಂದೇ ಆಗೋಕ್ಕೆ ಸಾಧ್ಯ, ಎರಡೂ ಮೆಥಡ್ಸನ್ನು ಹೆಂಗೆ ಯೂಸ್ ಮಾಡೋಕ್ಕಾಗುತ್ತೆ ಒಂದು ಎಲೆಕ್ಷನಲ್ಲಿ ತಾನೇ. ಸೊ 1 or 2, 1 and 2 ಯಾವುದು ಒಟ್ಟಿಗೆ ಇದೆ ಅದನ್ನು ಫಸ್ಟೇ ಎಲಿಮಿನೇಟ್ ಮಾಡಿಬಿಡಿ, ಡನ್. ಸೊ 3 ಆಪ್ಷನ್ಸ್ ಉಳಿದಿದೆ. ಇವಾಗ ಇವೆರಡರಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ವಿತ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅನ್ನೋ ಸಿಸ್ಟಮಲ್ಲಿ ನಾವು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಕರೆಕ್ಟ್ ಅಂತ ನಮಗೆ ಗೊತ್ತು. ಇಲ್ಲಿ ಫಸ್ಟ್ ಒನ್ ಯಾವುದಿದೆ ಇದರಲ್ಲಿ, ಓನ್ಲಿ ಆಪ್ಷನ್ 3, ರೈಟ್. That's how we solve the papers. 17th, which of the following statements are correct with regard to passing of the bills except money bills and other financial bills? Money bills ಮತ್ತು ಫೈನಾನ್ಷಿಯಲ್ ಬಿಟ್ಟು ಬಾಕಿ ಇದು ಕ್ವಶನ್ಸ್ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 3, ಓನ್ಲಿ 1, 2 and 4. ಓಕೆ, 3rd ಒನ್ ಯಾಕಂತಂದರೆ ಆರ್ಟಿಕಲ್ 196 ಪ್ರಕಾರ ಏನು ಹೇಳುತ್ತೆ, ಇಲ್ಲಿ ನಾಟ್ ಲ್ಯಾಬ್ಸ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾಟ್ ಅನ್ನೋದನ್ನು ಹಾಕಿಲ್ಲ ಅವರು. ಸೊ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಉಳಿದಿರೋದು 1, 3 and 4. ಇದು ಲೆಂತಿ ಆಗಿದೆ ಅಂತ ಓದ್ತಾ ಇಲ್ಲ. ಓಕೆ, 18th ಒನ್, ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್? ಕರೆಕ್ಟ್ ಆನ್ಸರ್ ಇಸ್ 3rd ಒನ್, 1, 3 and 4. ಯಾಕೆ ಸೆಕೆಂಡ್ ರಾಂಗ್ ಅಂದರೆ ಇದು 5 years ಅಲ್ಲ, ಇಟ್ ಶುಡ್ ಬಿ 6 years. ಅವ್ರ ಟರ್ಮ್ ಒಂದು 6 years. 19th ಒನ್, ಒಂದು ಅಸರ್ಷನ್ ಮತ್ತು ಅದಕ್ಕೆ ರೀಸನಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟೇ ಯಾವುದು ರಾಂಗ್ ಅನ್ನೋ ಥರ. ಸೊ ಅಸರ್ಷನ್ ಕರೆಕ್ಟ್ ಆಗಿದೆ. ದ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ಸ್ ವಿತ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರೆಕ್ಟ್ ಆಗಿದೆ, ಅದೆಲ್ಲ ನಮಗೆ ಗೊತ್ತಿದೆ. ಸೊ ಸೆಕೆಂಡ್, ಇಟ್ ಇಂಪ್ಲೈಸ್ ದಟ್ ಕಾನ್ಸ್ಟಿಟ್ಯೂಷನ್ ಈಸ್ ಕ್ರಿಯೇಟೆಡ್ ಬೈ ಎಂಟೈರ್ ಕಂಟ್ರಿ. ನೋಡಿ, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಎಂಟೈರ್ ಕಂಟ್ರಿ ನೋ. ಯಾಕೆ ವಿ ದ ಪೀಪಲ್ ಆಫ್ ಇಂಡಿಯಾ ಏನು ಹೇಳುತ್ತೆ ಅಂದರೆ, ಪೀಪಲ್ ಆಫ್ ಇಂಡಿಯಾ ಆರ್ ಅಲ್ಟಿಮೇಟ್ ಸೋವರಿನ್ ಅಥಾರಿಟಿ ಅನ್ನೋದನ್ನು ತೋರ್ಸೋಕ್ಕೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುತ್ತೆ, ರೈಟ್.
ರೀಸನಿಂಗ್ ರಾಂಗ್ ಇದೆ, ಅಸರ್ಷನ್ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 20th one, statement 1. The concept of fundamental duties in the Indian constitution was influenced by the constitution of former USSR. ಇದು ಕರೆಕ್ಟ್ ಆಗಿದೆ. And the fundamental duties were included in Constitution of India through 42nd Constitutional Amendment Act. ಇದು ಕೂಡ ಕರೆಕ್ಟ್ ಆಗಿದೆ. ಸೊ 1 and 2 ಕರೆಕ್ಟ್ ಆಗಿದೆ. ಪಾರ್ಟ್ 4A ಅಲ್ಲಿ ಫಂಡಮೆಂಟಲ್ ವಾಟ್ ವಿ ಕಾಲ್ ಡ್ಯೂಟೀಸ್ನ ಆ್ಯಡ್ ಮಾಡಿರುತ್ತೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಸ್ಟೇಟ್ಮೆಂಟ್ 1 and 2 ಆರ್ ರೈಟ್. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಓಕೆ. 21st ಕ್ವೆಶನ್, ವಾಟ್ ಈಸ್ MSME ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಕಾಲ್ಡ್ ಅಂತ ಕೇಳಿದರೆ ಆನ್ಸರ್ ಇಸ್ MSME ಸಂಬಂಧ್, ಸೆಕೆಂಡ್ ಆಪ್ಷನ್. 22nd ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಎಕನಾಮಿಯಲ್ಲಿ ಮಹಾರತ್ನ, ಮಿನಿರತ್ನ, ನವರತ್ನ ಕಂಪ್ನೀಸ್ ಕೊಟ್ಟು ಅದರದ್ದು ಎಕ್ಸ್ಪ್ಲನೇಷನ್ನು ನಿಮ್ಗೆ ಗೊತ್ತಿರಬೇಕು. ಸೊ ಅದನ್ನು ಕೇಳಿದ್ದಾರೆ. ಇಲ್ಲಿ ನಿಮಗೆ ಸಿಂಪಲ್ ಟ್ರಿಕ್ ಏನು, ಸುಮ್ಮನೆ ಓದ್ತಾ ಹೋಗಿ. ಫಸ್ಟ್ ಏನಿದೆ, ಕಂಪನಿ ಮಸ್ಟ್ ಹ್ಯಾವ್ ಮಿನಿರತ್ನ ಸ್ಟೇಟಸ್ ಅಂತ ಕೇಳಿದೆ, ಸ್ಟೇಟಸ್ ಅಲಾಂಗ್ ವಿತ್ ದ ಶೆಡ್ಯೂಲ್ ಎ ಲಿಸ್ಟಿಂಗ್. ಸೊ ಫಾರ್ ಶ್ಯೂರ್ ಮಿನಿರತ್ನ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಈ ಕಂಪ್ನಿಗೆ ಈ ಹೆಸರು ಬರಬೇಕಂದ್ರೆ ಅದಕ್ಕೆ ಮಿನಿರತ್ನ ಸ್ಟೇಟಸ್ ಆಲ್ರೆಡಿ ಇರಬೇಕು. ಸೊ 3A ಆಗೋಕ್ಕೆ ಸಾಧ್ಯ ಇಲ್ಲ. 3A ಯಾವುದ್ಯಾವುದಿದೆ ಕಟ್ ಮಾಡಿಬಿಡಿ ಸೀದಾ. ಉಳಿದಿರೋದು 2, ರೈಟ್? ಉಳಿದಿರೋದು 2ರಲ್ಲಿ ಇವಾಗ 3B ಇದೆ 2. ಸೊ 3B ಅಂತ ನಮಗೆ ಗೊತ್ತಾಯಿತು. ಫೈನ್. ಇವಾಗ 1A 1C ಚೆಕ್ ಮಾಡಿ. 1A ಮಹಾರತ್ನ ಇದಾಗುತ್ತಾ? ನೋ. ಮಹಾರತ್ನ ಅಂದರೆ ದೊಡ್ಡದು ಅನ್ನೋ ಥರ ಅಲ್ವಾ? ಸೊ ಟರ್ನ್ ಓವರ್ ಶುಡ್ ಬಿ ಹೈಯರ್ ದೆನ್ 25 crores. 1C ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ. 23rd, ದ ಸ್ಕೀಮ್ ಆಫ್ ಫಂಡ್ ಫಾರ್ regeneration of traditional industries aims to promote clusteral development. Which entity primarily implements this scheme? ಸೊ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ನು ನೋಡಲ್ ಏಜೆನ್ಸಿ ಇದೆ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 24th, what type of financial support does the government of India provide to MSMEs under the credit linked capital subsidy scheme? ಓಕೆ. ಯಾವುದಂತಂದರೆ ಸಬ್ಸಿಡೀಸ್ ಫಾರ್ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಯಾಕೆ ಇಲ್ಲಿ ನೋಡಿ, ಸಬ್ಸಿಡಿ ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಅಂತ ಕೇಳಿದ್ದಾರೆ. ಕ್ಯಾಪಿಟಲ್ಸ್ ಅಂದರೆ ಏನು? ವರ್ಕಿಂಗ್ ಕ್ಯಾಪಿಟಲ್, PYQ ಅಲ್ಲಿ ಡಿಸ್ಕಸ್ ಮಾಡಿದೆ ಅಲ್ವಾ, ವರ್ಕಿಂಗ್ ಕ್ಯಾಪಿಟಲ್, ಫಿಕ್ಸ್ಡ್ ಕ್ಯಾಪಿಟಲ್. ಸೊ ಆ ಥರನೂ ನೀವು ಕೋರ್ ರಿಲೇಟ್ ಮಾಡಿಕೊಂಡು ಆನ್ಸರ್ ಬರಿಬೋದು. ಗೊತ್ತಿದ್ದರೆ ಡೈರೆಕ್ಟಾಗಿ ಹಾಕಿ, ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಡೂ ದ್ಯಾಟ್. ಥರ್ಡ್ ಒನ್ ಕರೆಕ್ಟ್ ಆನ್ಸರ್. 25th, ವೆನ್ ವಾಸ್ DPIIT renamed as Department of Industrial Policy and Promotion? So 2019 is the correct answer. 26th one, with which international bodies EDII collaborates for entrepreneurship development? ಕರೆಕ್ಟ್ ಆನ್ಸರ್ ಬಂದು ಆ್ಯಕ್ಚುಲಿ ಸುಮಾರಿದೆ, ಮಲ್ಟಿಪಲ್ ಆರ್ಗನೈಸೇಷನ್ಸ್ ಸೇರಿ ಕೊಲಾಬ್ರೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ IMF ಇಸ್ ಕರೆಕ್ಟ್, ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 27th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ ಸಬ್ಸಿಡರಿ ಕಂಪ್ನೀಸ್ ಆಫ್ ಸಿಡ್ಬಿ? ಸಿಡ್ಬಿಯಲ್ಲಿ ಇವೆಲ್ಲನೂ ಇದೆ. ಸಿಡ್ಬಿ ಬ್ಯಾಂಕ್ ಅಂತ ದೆರ್ ಈಸ್ ನೋ ಸಬ್ಸಿಡರಿ ಕಂಪ್ನಿ ಫಾರ್ ಸಿಡ್ಬಿ. ಓಕೆ, ಸೆಕೆಂಡ್ ಒನ್ ಇಸ್ ಕರೆಕ್ಟ್. 28ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಚೇಂಜ್ ಆಫ್ ಪ್ಯಾರಡೈಮ್ ಇನ್ ಇಂಡಸ್ಟ್ರಿ 4.0? ಸೊ ಇಂಡಸ್ಟ್ರಿ 4.0 ಅಲ್ಲಿ ಏನಾಗುತ್ತೆ ಅಂತಂದರೆ AI ಬಂದಿದೆ, ML ಬಂದಿದೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಎಲ್ಲ ಬಂದಿದೆ, ರೋಬೋಟಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ರೋಬೋಟ್ ಆ್ಯಕ್ಚುಲಿ 3ಅಲ್ಲೇ ಬಂದಿತ್ತು. ಸೊ ಇವೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಬಂದಿರೋದ್ರಿಂದ ಏನಾಗಿದೆ, ರ್ಯಾಪಿಡ್ ಚೇಂಜಸ್ಗೆ ನಾವು ಅಡಾಪ್ಟ್ ಆಗ್ತಾ ಇದ್ದೀವಿ. ರ್ಯಾಪಿಡ್ ಅಂತ ಬಂದಾಗ ಇಲ್ಲಿ ರಿಜಿಡ್ ಅಂತ ಬಂದರೆ ಇದು ರಾಂಗ್ ಆಗುತ್ತೆ, ರೈಟ್? ಸೊ ರ್ಯಾಪಿಡ್ ಅಂದರೆ ಡೈನಮಿಕ್ ಅಂತಲೂ ಆಗುತ್ತೆ. ಸೊ ಡೈನಮಿಕ್ ಪ್ರೊಡಕ್ಷನ್ ಬೇಸ್ಡ್ ಆನ್ ಮಾರ್ಕೆಟ್ ಡಿಮ್ಯಾಂಡ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. 29ನೇದು, ದ 3 ಮೇನ್ ಪಿಲ್ಲರ್ಸ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತ ಕೇಳಿದ್ದಾರೆ. ಸೊ ಕಾನ್ಫಿಡೆನ್ಷಿಯಾಲಿಟಿ ಇರಬೇಕು, ದಟ್ ಈಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಂಬ್ ರೂಲ್ ಅಲ್ವಾ. ಆಮೇಲೆ ಇಂಟಿಗ್ರಿಟಿ ಇರಬೇಕು, ಅವೈಲಬಿಲಿಟಿ ಇರಬೇಕು. ದೀಸ್ 3 ಆರ್ ದ ಮೇನ್ ಪಿಲ್ಲರ್ಸ್. ಓಕೆ, ನೆಕ್ಸ್ಟ್ 30th ಒನ್, ದ ರೇಂಜ್ ಆಫ್ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ NFC ವೈರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಈಸ್. ಹೆಸರಲ್ಲೇ ಇದೆ ನಿಯರ್ ಫೀಲ್ಡ್, ರೈಟ್? ಸೊ ಕರೆಕ್ಟ್ ಆನ್ಸರ್ ಈಸ್ 20 centimeters. ಅದು ರೇಂಜ್ ಇರೋದು 20 centimeter, ಬಟ್ ಇನ್ ರಿಯಾಲಿಟಿ ಅದು ವರ್ಕ್ ಆಗೋದು ವಿದಿನ್ 5 to 4 centimeter ಓನ್ಲಿ. ಓಕೆ, ಸೊ ನಿಮ್ಮ ಮೊಬೈಲಲ್ಲಿ NFC ಆಪ್ಷನ್ ಕೂಡ ಇರುತ್ತೆ, ಯಾರಾದರೂ ಗಮನಿಸಿದರೆ. 31st, ಕಾನ್ಸೆಪ್ಟ್ ಕೊಟ್ಟು ಡಿಸ್ಕ್ರಿಪ್ಷನ್ ಕೇಳಿದ್ದಾರೆ. ಸೊ ಇದು ಲೆಂತ್ ಇದೆ, ಓದಕ್ಕೆ ಹೋಗಲ್ಲ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಹೇಗೆ ಅಂತಂದರೆ
ಕ್ಲೌಡ್ ಕಂಪ್ಯೂಟಿಂಗ್ ಅಂತೂ ನಮಗೆ ಗೊತ್ತಿರುತ್ತಾ, ಸ್ಟೋರಿಂಗ್ ಆ್ಯಂಡ್ ಆಕ್ಸೆಸಿಂಗ್ ಡೇಟಾ ಪ್ರೋಗ್ರಾಮ್ಸ್ ಓವರ್ ಇಂಟರ್ನೆಟ್. ಸೊ 4ನ ಇ ಅಂತ ಇದ್ದರೆ 4 ಇ ಎಲ್ಲಿದೆ, 2ರಲ್ಲಿದೆ. ಸೊ ಬಾಕಿ 2ನ ಎಲಿಮಿನೇಟ್ ಮಾಡಿ ಉಳಿದಿರೋದ್ರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಯಾವುದು ಚೆಕ್ ಮಾಡಿ. ಯೂಸ್ ಆಫ್ ಕಂಪ್ಯೂಟರ್ ಜನರೇಟೆಡ್ ವಿಜುವಲ್ ಇನ್ಫಾರ್ಮೇಷನ್ ಟು ಎನ್ಹ್ಯಾನ್ಸ್ ದ ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್, ಇದು ಆಗ್ಮೆಂಟೆಡ್ ರಿಯಾಲಿಟಿ ಅಲ್ವಾ, ಕರೆಕ್ಟ್. ಸೊ ಇದನ್ನು ನಾವು 2A ಎಲ್ಲಿದೆ, ದ್ಯಾಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ಸೆಕೆಂಡ್ ಆಪ್ಷನ್. ಫೈನ್. ನೆಕ್ಸ್ಟ್ ಒನ್ 32ನೇ ಕ್ವಶನಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವೇಸ್ ಇನ್ ವಿಚ್ ದ ಸಬ್ಸ್ಕ್ರೈಬರ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ 5G. ಸಬ್ಸ್ಕ್ರೈಬರ್ ಕ್ಯಾನ್ ಬಿ ಐಡೆಂಟಿಫೈಡ್ ಅಂತ ಇದ್ದಾರೆ. ಆ ಪರ್ಸನ್ ಐಡೆಂಟಿಫೈ ಆಗಬೇಕಂದ್ರೆ ಹಿ ಶುಡ್ ಹ್ಯಾವ್ ದಟ್ ಪರ್ಮನೆಂಟ್ ಐಡೆಂಟಿಟಿ, ರೈಟ್. ಪರ್ಮನೆಂಟ್ ಐಡೆಂಟಿಟಿ ಕರೆಕ್ಟ್ ಆನ್ಸರ್. ನಿಮಗಿದು ಗೊತ್ತಾಗಿಲ್ವಾ, ಏನಂತ ಅರ್ಥ ಆಗ್ತಿಲ್ವಾ, ಆಪ್ಷನ್ಸ್ ಓದಿ. ಕನ್ಸೀಲ್ಡ್ ಐಡೆಂಟಿಟಿ, ಟೆಂಪರರಿ ಐಡೆಂಟಿಟಿ, ಹಿಡನ್ ಐಡೆಂಟಿಟಿ, ಇವು ಮೂರು ಮೋರ್ ಆರ್ ದ ಸೇಮ್, ಸಿಮಿಲರ್ ಆನ್ಸರ್, ಸಿಮಿಲರ್ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದಾರೆ. ಇದು ಮೂರಕ್ಕೂ ಅಪೋಸಿಟ್ ಇರೋದು ಇದೊಂದೇ. ಸೊ ಆನ್ಸರ್ ಮೋಸ್ಟ್ಲಿ ಇದೇ ಆಗಿರಬೇಕು, ಯಾಕಂದರೆ ಅಪೋಸಿಟ್ ಒಂದಕ್ಕೊಂದು ಸಿಮಿಲರ್ ಇರೋದಕ್ಕೆ ಯಾವುದಾದ್ರೂ ಒಂದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆ ಥರನೂ ನೀವು ಗೆಸ್ ಮಾಡಿನೂ ಹಾಕ್ಬೋದು. ಫೈನ್. 33rd ಕ್ವಶನ್, ನ್ಯಾನೋ ಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟ್ ಆಪ್ಷನ್ ಇಸ್ ಥರ್ಡ್ ಒನ್, 1 and 3 ಓನ್ಲಿ. ಯಾಕೆ 2 ರಾಂಗ್ ಅಂದರೆ, ಇಲ್ಲಿ ನೋಡಿ, ನ್ಯಾನೋ ಹೆಸರಲ್ಲೇ ಇದೆ, ನ್ಯಾನೋ 10⁻⁹ ಇಟ್ ಶುಡ್ ಬಿ ದೇರ್, ಪಾರ್ಟಿಕಲ್ ಶುಡ್ ಬಿ ದೇರ್, ಅದಕ್ಕೆ ನ್ಯಾನೋ ಅಂತ ಕರಿತೀವಲ್ಲ. ಸೊ ನ್ಯಾನೋ ಟೆಕ್ನಾಲಜಿಯಲ್ಲಿ ಲಾರ್ಜ್ ಸ್ಕೇಲ್ ಎಲ್ಲಿಂದ ಬರುತ್ತೆ ಆ್ಯಂಡ್ ಮ್ಯಾಕ್ರೋ ಸ್ಕೇಲ್ ಎಲ್ಲಿಂದ ಬರುತ್ತೆ, ದಟ್ ಈಸ್ ಟೋಟಲಿ ರಾಂಗ್ ವರ್ಡ್ಸ್ ಅಲ್ವಾ. ಸೊ ಸೆಕೆಂಡ್ ಒನ್ ಎಲಿಮಿನೇಟ್ ಮಾಡಿದರೆ 1 and 3 ವಿಲ್ ಬಿ ರಿಮೈನಿಂಗ್. 34th, ವಾಟ್ ಈಸ್ ದ ಪ್ರೈಮರಿ ಸೆಕ್ಯೂರಿಟಿ ಕನ್ಸರ್ನ್ ಅಸೋಸಿಯೇಟೆಡ್ ವಿತ್ IoT ಡಿವೈಸಸ್. ಪ್ರೈಮರಿ ಸೆಕ್ಯೂರಿಟಿ ಕನ್ಸರ್ನ್ ಏನಂತಂದರೆ ಸೈಬರ್ ಅಟ್ಯಾಕ್ಸ್. ಈ ಕಂಪ್ನಿಗಳಿಗೆ, ಸಾಫ್ಟ್ವೇರ್ಸ್ಗೆ ಸೈಬರ್ ಅಟ್ಯಾಕ್ಸ್ ಆಗ್ತಿರುತ್ತಲ್ವ, ರೈಟ್, ಅದು ಒಂದು ಬಂದು ನಮಗೆ ಸೆಕ್ಯೂರಿಟಿ ಕನ್ಸರ್ನ್, ಅದಕ್ಕೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಈ ಆಪರೇಷನಲ್ ಕಾಸ್ಟ್ ಇವೆಲ್ಲನೂ ಸೆಕ್ಯೂರಿಟಿ ಕನ್ಸರ್ನ್ ಅಲ್ಲ ಅವು, ರೈಟ್. 35ನೇದು, ವಿಚ್ ಟೆಕ್ನಾಲಜಿ ಇಸ್ ಕಾಮನ್ಲಿ ಯೂಸ್ ಟು ಪರ್ಸ್ನಲೈಸ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಕಸ್ಟಮರ್ಸ್ ಇನ್ ಇ-ಕಾಮರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದ್ಸರಿ ಎಲ್ಲಾದರೂ ಗೂಗಲಲ್ಲಿ ಹೋಗಿ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಡೆನಿಮ್ ಪ್ಯಾಂಟ್ ಆರ್ ವಾಟ್ ಎವರ್ ಏನೋ ಸರ್ಚ್ ಮಾಡ್ತೀರಾ. ನೆಕ್ಸ್ಟ್ ನೀವು ಓಪನ್ ಮಾಡಿದರೆ ನಿಮ್ಮ ಫ್ಲಿಪ್ಕಾರ್ಟಲ್ಲಿ ಇದರಲ್ಲಿ ಏನೇನು ಆ್ಯಪ್ ಯೂಸ್ ಮಾಡ್ತೀರಾ ಎಲ್ಲ ಅಡ್ವರ್ಟೈಸ್ಮೆಂಟು ಅದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹಂಗಾಗುತ್ತೆ? ಇಟ್ಸ್ ಆಲ್ ಬಿಕಾಸ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಓಕೆ, ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 36th one, which one is most appropriate for making a business plan or business successful? Correct one is SWOT analysis. ನೋಡಿ, ಇದು PYQ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. SWOT analysis ಬಿಸ್ನೆಸ್ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ದಿಸ್ ಒನ್ ಇಸ್ ಕರೆಕ್ಟ್. 37th one, which of the following is not part of financial plan in business plan? ಸೊ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆನೂ PYQ ಅಲ್ಲಿ ಇತ್ತು. ಫೈನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾರ್ಟ್ ಅಂತ ಕೇಳಿದ್ದಾರೆ. ನಾಟ್ ಪಾರ್ಟ್ ಅಂದರೆ ಫಸ್ಟ್ ಒನ್, ಪ್ರೊಜೆಕ್ಷನ್ ಆಫ್ ರಿಸಿವೇಬಲ್ಸ್ ಏಜಿಂಗ್ ಶೆಡ್ಯೂಲ್, ಇದು ಇಟ್ಸ್ ನಾಟ್ ಪಾರ್ಟ್ ಆಫ್ ಬಿಸ್ನೆಸ್ ಪ್ಲ್ಯಾನ್. 38th one, Gupta divides the process of project formulation and development into how many distinct and sequential stages ಅಂದರೆ 8. ಇದು 39th one, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಅದು ಫ್ಯಾಕ್ಟ್ರಿ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಆಯಿಲ್ ಫೀಲ್ಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಕಂಪ್ನಿ ಎಸ್ಟಾಬ್ಲಿಷ್ಮೆಂಟಲ್ಲಿ ಮೋರ್ ದ್ಯಾನ್ ಸೋ ಮೆನಿ ಪೀಪಲ್ಸ್ ಅಂತ ಇದ್ದರೆ ಅಲ್ಲಿ ಗ್ರ್ಯಾಟ್ಯುಯಿಟಿ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಸೊ ಎಷ್ಟು, ವಾಟ್ ಈಸ್ ದಟ್ ನಂಬರ್ ಅಂತ ಕೇಳಿದ್ದಾರೆ. 10. ಯಾವುದೇ ಕಂಪ್ನಿಯಲ್ಲಿ 10ಕ್ಕಿಂತ ಜಾಸ್ತಿ ಮೆಂಬರ್ಸ್ ಇದ್ದರೆ ಅವರಿಗೆ ಗ್ರ್ಯಾಟ್ಯುಯಿಟಿ ಆ್ಯಕ್ಟ್ 1972 ಅಪ್ಲಿಕೇಬಲ್ ಆಗುತ್ತೆ. 10 ಈಸ್ ಅ ಕರೆಕ್ಟ್ ಆನ್ಸರ್. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ಸೇಮ್ ಇದ್ರ ಮೇಲೇ ಕ್ವಶನ್ನ 2 ಕ್ವಶನ್ ಕೇಳಿದ್ದಾರೆ. 10 ಇದು ಆನ್ಸರ್, ಇದಕ್ಕೆ ಸೇಮ್ 2 ಕ್ವಶನ್ ಕೇಳಿದ್ದಾರೆ ಇದೇ ಪೇಪರಲ್ಲಿ. 40ನೇದು, ಫ್ರಮ್ ದ ಫಾಲೋಯಿಂಗ್ ಐಡೆಂಟಿಟಿ ದ ರೇಷಿಯೋ ವಿಚ್ ಇಸ್ ನಾಟ್ ದ ಪಾರ್ಟ್ ಆಫ್ ರೇಷಿಯೋಸ್ ಯೂಸ್ಡ್ ಫಾರ್ ಅಸೆಸ್ಮೆಂಟ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ, ರೈಟ್. ಸಿ, ಒಂದು ಕಂಪ್ನಿದು ಫೈನಾನ್ಷಿಯಲ್ ವಯಬಿಲಿಟಿ ಚೆಕ್ ಮಾಡೋಕ್ಕೆ ನಾವು ಡೆಟ್ ಇಕ್ವಿಟಿ ರೇಷಿಯೋ ನೋಡ್ತೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡ್ತೀವಿ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದರೆ ಎಬಿಲಿಟಿ ಟು ಪೇ ಇಟ್ಸ್ ಇಂಟ್ರೆಸ್ಟ್, ಅದನ್ನು ನೋಡ್ತೀವಿ. ಬಟ್ ಅರ್ನಿಂಗ್ ಪರ್ ಶೇರ್ ಈಸ್ ಬೇಸ್ಡ್ ಆನ್ ಇಟ್ಸ್ ಪ್ರಾಫಿಟ್ ಅಲ್ವಾ, ಅದು ಹೇಗೆ ಫೈನಾನ್ಷಿಯಲ್ ವಯಬಿಲಿಟಿ ಆಗುತ್ತೆ, ರೈಟ್. 41st one, which of the following projections of performance depends on sales revenues, direct cost and expenses? Correct answer is second one, projection of profit.
ಸೊ ಇಲ್ಲಿ ಸೇಲ್ಸ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಕಾಸ್ಟ್ ಎಲ್ಲ ಬಂದರೆ ದೇ ಆರ್ ಟಾಕಿಂಗ್ ಅಬೌಟ್ ಪ್ರಾಫಿಟ್ ಅಲ್ವಾ. 42ನೇ ಕ್ವಶನ್ನು, ಐಡೆಂಟಿಫೈ ದ ರೇಷಿಯೋ ದಟ್ ಇಂಡಿಕೇಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್ಸ್ ಆಪರೇಷನ್ಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಫೈನಾನ್ಸಿಂಗ್ ಪಾಲಿಸೀಸ್ ಆ್ಯಂಡ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್. ಸೊ ಇಲ್ಲಿ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಐಡೆಂಟಿಫೈ ರೇಷಿಯೋ ದಟ್ ಇಂಡಿಕೇಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ಫರ್ಮ್ ಆಪರೇಷನ್ಸ್, ರೈಟ್? ಸೊ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ರೇಷಿಯೋ ಇಸ್ ದ ಕರೆಕ್ಟ್ ಆನ್ಸರ್. 43rd, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಗ್ರೋತ್ ಸ್ಟ್ರಾಟಜಿ? ಗ್ರೋತ್ ಸ್ಟ್ರಾಟಜಿ ಯಾವುದಲ್ಲ ಅಂದರೆ ಇಟ್ಸ್ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ. ಸಿ, ಪೆನೆಟ್ರೇಷನ್ ಸ್ಟ್ರಾಟಜಿ ಅಂದರೆ ಮಾರ್ಕೆಟಲ್ಲಿ ಹೆಂಗೆ ಪೆನೆಟ್ರೇಟ್ ಆಗಬೇಕಂದ್ರೆ ಹೆಂಗೆ ನಾವು ನಮ್ಮ ಪ್ರಾಡಕ್ಟ್ನ ತರಬೇಕು. ಸೊ ದ್ಯಾಟ್ ಈಸ್ ದೇರ್. ಮಾರ್ಕೆಟ್ ಡೆವಲಪ್ಮೆಂಟ್ ಸ್ಟ್ರಾಟಜೀಸು ಇದೆ, ಡೈವರ್ಸಿಫಿಕೇಷನ್ ಸ್ಟ್ರಾಟಜಿನೂ ಇದೆ. ಬಟ್ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಲ್ಲ, ಇಟ್ ಶುಡ್ ಬಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟ್ರಾಟಜಿ. ಅವಾಗಿದ್ದರೆ ಅದು ಕರೆಕ್ಟ್ ಆಗ್ತಾಯಿತ್ತು. ಓಕೆ, ಸೊ ಪ್ರೊಡಕ್ಷನ್ ಅಂತ ಕೊಟ್ಟಿರೋದಕ್ಕೆ ಇದು ರಾಂಗ್. 44th one, which of the following is or are correct regarding micro enterprise as per Atmanirbhar Bharat? Atmanirbhar Bharat ಪ್ಯಾಕೇಜ್ ಅಲ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕೇಳಿದ್ದಾರೆ. ಮೈಕ್ರೋ, ಓಕೆ, ಕೇಳಿದ್ದಕ್ಕೆ ಆನ್ಸರ್ ಇಸ್ 3rd ಆಪ್ಷನ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಯಾಕಂದರೆ ಮೈಕ್ರೋ ಅಲ್ಲಿ ಇನ್ವೆಸ್ಟ್ಮೆಂಟು 1 crore ಜಾಸ್ತಿ ಇರಬಾರ್ದು, ಆಮೇಲೆ ಬರೋ ಟರ್ನ್ ಓವರು 5 crore ಜಾಸ್ತಿ ಇರಬಾರ್ದು. ದಟ್ ಈಸ್ ದ ಕಂಡೀಷನ್. 45ನೇದು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಸ್ಟಾರ್ಟಪ್ ಇಂಡಿಯಾ ರಿಜಿಸ್ಟ್ರೇಷನ್? ನೀವು ಸ್ಟಾರ್ಟಪ್ ಇಂಡಿಯಾ ಅಲ್ಲಿ ಅಂಡರಲ್ಲಿ ನಿಮ್ಮ ಸ್ಟಾರ್ಟಪ್ನ ರಿಜಿಸ್ಟರ್ ಮಾಡ್ಸೋಕೆ ಹೋದರೆ ಯಾವ ಡಾಕ್ಯುಮೆಂಟ್ ನಾಟ್ ರಿಕ್ವೈರ್ಡ್, ಬೇಡ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಪ್ರೂಫ್ ಫಂಡಿಂಗ್ ಬೇಡ, ಪೇರೆಂಟ್ ಆ್ಯಂಡ್ ಟ್ರೇಡ್ ಮಾರ್ಕ್ ಡೀಟೇಲ್ಸ್ ಬೇಡ, ಪ್ರೂಫ್ ಆಫ್ ಪಿಚ್ ಡೆಕ್ ವಿಡಿಯೋನು ಬೇಕಾಗಿಲ್ಲ. ಸೊ ಏನು ಬೇಕು? ಎ ಆ್ಯಂಡ್ ಇ ಬೇಕು. ಆ್ಯಕ್ಚುಲಿ ಆಪ್ಷನ್ ಬಂದು ಬಿ ಸಿ ಡಿ ಇರಬೇಕಿತ್ತು ಕರೆಕ್ಟಾಗಿ. ಇಲ್ಲಿ ಯಾವುದು ಬಿ ಸಿ ಡಿ ಇಲ್ಲದೆ ಇರೋ ಕಾರಣ ನನ್ ಆಫ್ ದ ಅಬವ್ ಹಾಕ್ಬೋದು. 46ನೇದು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಬೆನಿಫಿಟ್ಸ್ ಪ್ರೊವೈಡೆಡ್ ಅಂಡರ್ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ NEIDS 2017 ವಿಚ್ ಆಫ್ ದ ಬೆನಿಫಿಟ್ಸ್ ಪ್ರೊವೈಡೆಡ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ABC. ನೆಕ್ಸ್ಟ್ ಒನ್ 47th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬೈಲ್ಯಾಟ್ರಲ್ ಟ್ರೇಡ್? ನೋಡಿ, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, 3 and 4. 1 ಯಾಕೆ ಅಲ್ಲ ಅಂದರೆ ಇಂಡಿಯಾ ಏಸಿಯಾನ್ ಇರೋದದು ರೀಜನಲ್ ಟ್ರೇಡ್ ಅಗ್ರಿಮೆಂಟ್, ಇಟ್ಸ್ ನಾಟ್ ಬೈಲ್ಯಾಟ್ರಲ್. ಬೈಲ್ಯಾಟ್ರಲ್ ಅಂದರೆ ಏನು? 2 ಕಂಟ್ರಿ ಮಧ್ಯೆ ಆಗುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ವಾ, ರೈಟ್? ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾಕಲ್ಲ ಅಂದರೆ ಇಟ್ ಈಸ್ ಮಲ್ಟಿಲ್ಯಾಟ್ರಲ್, ಮೋರ್ ದೆನ್ 1 ಕಂಟ್ರಿ ಇದೆ ಅದರಲ್ಲಿ. ಸೊ 3rd and 4th should be the correct statement. So second option. 48th one, in which of the following year India recorded current account surplus? ಅಂದರೆ ಇಟ್ಸ್ 2020 and 2021. ಈ 2020-2021 ಅಲ್ಲಿ ಸರ್ಪ್ಲಸಲ್ಲಿ ಇದ್ವಿ, ಆಮೇಲೆ ಕೋವಿಡ್ ಹಿಟ್ ಆಯಿತು. ಅದಾದಮೇಲೆ ವಾಪಸ್ 23-24 ಲೈಕ್ ಈ ಪ್ರೀವಿಯಸ್ ಇಯರಲ್ಲಿ ನಾವು ಸರ್ಪ್ಲಸಲ್ಲಿ ಮತ್ತೆ ಬಂದಿದ್ದು ಆಫ್ಟರ್ ಸೋ ಮೆನಿ ಇಯರ್ಸ್. ಓಕೆ. 49th, which of the following statements is or are true as on May 2024? ನೋಡಿ, ಇದು ಟ್ರಿಕ್ ಮಾಡೋಕ್ಕೆ ಇಷ್ಟು ಇಯರ್ಸ್ ಅಂಟಿಲ್ 2023 USA ವಾಸ್ ದ ಲೀಡಿಂಗ್ ಇತ್ತು. USA ನಮ್ಮ ಟ್ರೇಡಿಂಗ್ ಪಾರ್ಟ್ನರ್ ಆಗಿ. ಬಟ್ 2024 ನ್ಯೂಸ್ ಬರುತ್ತೆ ದಟ್ ಚೈನಾ ಓವರ್ಟೇಕ್ಸ್ USA ಅಂತ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಯಾವ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಫಸ್ಟ್ ಸೆಕೆಂಡ್ ಮಧ್ಯೆ. 50th, which of the following statements are incorrect concerning World Trade Organization? World Trade Organization ಪ್ರಕಾರ 4th ಆಪ್ಷನ್ ಇರಾನ್ ಮತ್ತು ಇದು ಇರಾಕ್ ಅಲ್ಲ, ಇರಾಕ್ ಆಗಬೇಕಿತ್ತು ಮೋಸ್ಟ್ಲಿ. ಇರಾನ್ ಆ್ಯಂಡ್ ಇರಾಕ್ ಆರ್ ಅಬ್ಸರ್ವರ್ ಕಂಟ್ರೀಸ್ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಸೊ 4th one is ರಾಂಗ್, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. 51, which of the following statements are false ಅಂತ ಕೇಳಿದ್ದಾರೆ ಕನ್ಸರ್ನಿಂಗ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಕರೆಕ್ಟ್ ಆನ್ಸರ್ ಇಸ್ 1, 2, 3. ಯಾಕಂದರೆ 1, 2, 3 ಆರ್ ಫಾಲ್ಸ್. ನೆಕ್ಸ್ಟ್ 52nd, ರಿಲೇಟೆಡ್ ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್. ಫಾರಿನ್ ಇನ್ವೆಸ್ಟ್ಮೆಂಟ್ ಟೈಪ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಯಾವುದು ವಿಚ್ ಆಫ್ ದ ಒನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಆಲ್ ಆಫ್ ದೆಮ್ ಆರ್ ಕರೆಕ್ಟ್, ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ABCDE. 53rd one, as mentioned in India Foreign Trade Policy 2023,
those transaction in which goods supplied do not leave the country ಬಿಟ್ಟು ಹೋಗಲ್ಲ, ಬಟ್ payment for such supplies is received either in Indian rupees or free foreign exchange are known as, it's called as deemed exports. ಇದನ್ನ MEITY ಮಿನಿಸ್ಟ್ರಿ ಕೂಡ ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ರಿಪೋರ್ಟೇ ರಿಲೀಸ್ ಮಾಡಿದೆ. ದಿಸ್ ಒನ್ ಇಸ್ ಕರೆಕ್ಟ್. 54th ಒನ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಸಾಫ್ತಾ, ಅದೇ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೋಡಿದ್ವಲ್ಲ, ಸೊ ಅದ್ರ ಬಗ್ಗೆ ಕೇಳಿದ್ದಾರೆ. ಒಂದು ಸ್ವಲ್ಪ ಕೊಟ್ಟು ಯಾವುದು ಕರೆಕ್ಟ್ ಅಂದರೆ BCD ಆರ್ ಕರೆಕ್ಟ್. ಯಾಕೆ ರಾಂಗ್ ಅಂದರೆ ಇದು ಬಂದಿದ್ದು ಜನವರಿ 1, 2006, 2006 ನಾಟ್ 14. 55th one, in the digital age, third industrial revolution, what two major inventions changed production and paved the way to automation? Correct answer is PLC, programmable logic controls, and robots is the correct answer. Next, what is difference between precision and recall with respect to machine learning? ಇಲ್ಲಿ ನೋಡಿ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಸೊ ಡಿಫ್ರೆನ್ಸ್ ಅಂತ ಕೇಳಿದಾಗ ಎರಡರಲ್ಲಿ ಏನು ಸಿಮಿಲರ್ ಇಲ್ಲ ಅದನ್ನು ಮಾತ್ರ ಹೈಲೈಟ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್ ಪ್ರೆಸಿಷನ್ ಫೋಕಸ್ ಆನ್ ಫಾಲ್ಸ್ ಪಾಸಿಟಿವ್ಸ್ ಆ್ಯಂಡ್ ರೀಕಾಲ್ ಫೋಕಸಸ್ ಆನ್ ಫಾಲ್ಸ್ ನೆಗೆಟಿವ್ಸ್. ಓಕೆ. 57ನೇದು, ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ಸೋಡಿಯಂ ನಿಕ್ಕಲ್ ಕ್ಲೋರೈಡ್ ಬ್ಯಾಟ್ರೀಸ್ ಈಸ್, ಆ್ಯಕ್ಚುಲಿ ಬಂದು ಬೀಟಾ ಅಲ್ಯೂಮಿನಾ ಅಥವಾ ಸೋಡಿಯಂ ಇದು ಕ್ಲೋರೈಟ್ ಅಲ್ಯೂಮಿನಾ ಆಗಬೇಕು. ಸೋಡಿಯಂ ಕ್ಲೋರೋ ಅಲ್ಯೂಮಿನೇಟ್ ಆಗುತ್ತೆ. ಬಟ್ ಇಲ್ಲಿ ನೋಡಿ ಟೆಟ್ರಾ ಅಂತ ಕೊಟ್ಟಿದ್ದಾರೆ, ಬಟ್ ಐ ಆಮ್ ನಾಟ್ ಶೋರ್ ಇದ್ದಿದ್ರಲ್ಲಿ ಇದೆ ಬೆಟರ್ ಆಪ್ಷನ್, ಸೊ ಐ ಆಮ್ ಟೇಕಿಂಗ್ ದ್ಯಾಟ್. 58, ಡ್ಯಾಶ್ ಇಸ್ ಅ ರಿಟೇಲ್ ಫುಲ್ಫಿಲ್ಮೆಂಟ್ ಮೆಥಡ್ ವೇರ್ ಸ್ಟೋರ್ ಡಸಂಟ್ ಕೀಪ್ ಅ ಪ್ರೊಡ್ಯೂಸ್ ಇಟ್ ಸೆಲ್ಸ್ ಇನ್ ಸ್ಟಾಕ್. ದಿಸ್ ಇಸ್ ಡ್ರಾಪ್ ಶಿಪ್ಪಿಂಗ್ ಅಲ್ವಾ. ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು, ಇವಾಗ ಮೀಶೋ ಅಲ್ಲಿ ನೀವೇನೋ ಒಂದು ಸೆಲ್ಲರ್ ಆಗಿರ್ತೀರಾ. ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನಿಮ್ಮ ಪ್ರಾಡಕ್ಟ್ ಅಲ್ಲ, ನೀವು ಬೇರೆ ಪರ್ಚೇಸರ್ ಅಂದರೆ ಬೇರೆ ಸೆಲ್ಲರ್ ಇರ್ತಾನೆ, ನೀವು ಮಿಡಲ್ ಮ್ಯಾನ್, ಬಟ್ ನೀವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಲೈಕ್ ನೀವೇ ಸೆಲ್ ಮಾಡೋ ಥರ. ಕಸ್ಟಮರ್ಸ್ಗೆ ಯು ಆರ್ ದ ಸೆಲ್ಲರ್, ಬಟ್ ಅದನ್ನೆಲ್ಲ ಸ್ಟಾಕ್ ಇಟ್ಕೊಂಡಿರೋನು ಆ್ಯಕ್ಚುಯಲ್ ಸೆಲ್ಲರ್. ನೀವೇನು ಮಾಡ್ತೀರಾ, ನಿಮಗೆ ಆರ್ಡರ್ ಬಂದ ತಕ್ಷಣ ಆ್ಯಕ್ಚುಯಲ್ ಸೆಲ್ಲರ್ಗೆ ನೋಟಿಫೈ ಮಾಡ್ತೀರಾ. ಸೊ ಅವರು ಅಲ್ಲಿಂದ ಶಿಪ್ ಮಾಡ್ತಾರೆ, ನಿಮ್ಮ ಹತ್ರ ಸ್ಟಾಕ್ ಏನೂ ಇರೋಲ್ಲ. ಸೊ ನೀವೇನು ಅವಾಗ ಈ ಪ್ರಾಸೆಸ್ಗೆ ಏನಂತಾರೆ, ಡ್ರಾಪ್ ಶಿಪ್ಪಿಂಗ್ ಅಂತಾರಲ್ವ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. 59th, among the following countries in terms of rupee value, which country India exported most? Exported ಅಂದರೆ ಫಸ್ಟ್ USA ಇದ್ದರೆ USA ಕರೆಕ್ಟ್, ಇಲ್ಲ ಅಂದರೆ UAE. ಓಕೆ. 60th, which product is imported the most among the following products in terms of rupee value in 2023-24 ಅಂದರೆ ಮಿನರಲ್ ಆಯಿಲ್. ನಾವು ಕ್ರೂಡ್ ಆಯಿಲ್ ಅಲ್ವಾ ಜಾಸ್ತಿ ಇಂಪೋರ್ಟ್ ಮಾಡೋದು ನಮ್ಮ ಕಂಟ್ರಿಯಲ್ಲಿ. ಸೊ ಕ್ರೂಡ್ ಆಯಿಲ್ ಆರ್ ಮಿನರಲ್ ಆಯಿಲ್, ಮಿನರಲ್ ಫ್ಯೂಲ್ಸ್ ಯು ಕ್ಯಾನ್ ಸೇ. 61ನೇದು, ಒನ್ ವಿಷನ್ ಒನ್ ಐಡೆಂಟಿಟಿ ಒನ್ ಕಮ್ಯುನಿಟಿ ಈಸ್ ಮೋಟೋ ಆಫ್ ಏಷ್ಯನ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೊಟ್ಟು ಯಾವುದು ಡೆಫಿನೇಷನ್ ಕೊಟ್ಟು ಯಾವುದಿದು ಅಂತ ಮೀನಿಂಗ್ ಯಾವುದ್ರದ್ದು ಅಂತ ಕೇಳಿದರೆ ಆನ್ಸರ್ ಇಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. 63ನೇ ಕ್ವೆಶನ್ನು, which section of Industries Development and Regulation Act 1951 deals with requirement of license for new industrial undertakings? ಕರೆಕ್ಟ್ ಆನ್ಸರ್ ಬಂದು ಸೆಕ್ಷನ್ 11. ಸೆಕ್ಷನ್ 11 ಯಾವ ಆಪ್ಷನಲ್ಲೂ ಇಲ್ಲ, ಬಟ್ ಸೆಕ್ಷನ್ 12 ಕೂಡ ಸಮ್ವಾಟ್ ಲೈಸೆನ್ಸ್ ಬಗ್ಗೆನೇ ಮಾತಾಡುತ್ತೆ, ಬಟ್ ಅದರಲ್ಲಿ ಲೈಸೆನ್ಸ್ ರಿವೋಕೇಶನ್ ಅಥವಾ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ, ನಾಟ್ ಅಬೌಟ್ ನ್ಯೂ ಇಂಡಸ್ಟ್ರಿ ಅಂಡರ್ಟೇಕಿಂಗ್ಸ್. ಅದಕ್ಕೆ ಇಲ್ಲಿ 11 ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಮೋಸ್ಟ್ಲಿ ಗ್ರೇಸ್ ಕೊಡ್ತಾರಾ ಅಥವಾ ಸೆಕ್ಷನ್ 12 ಕನ್ಸಿಡರ್ ಮಾಡ್ತಾರಾ, ಐ ಡೋಂಟ್ ನೋ. 65th one, under the Companies Act 2013, how many minimum directors are required for public company? ಅಂದರೆ 3. 66ನೇ ಕ್ವೆಶನ್ನು, who is responsible for administering the CGST Act 2017 ಅಂದರೆ ಇಟ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್. 67ನೇದು, ಡಾಕ್ಟ್ರೈನ್ ಆಫ್ ಅಲ್ಟ್ರಾ ವೈರಸ್. ಈ ಡಾಕ್ಟ್ರೈನ್ ಆಫ್ ಅಲ್ಟ್ರಾ ವೈರಸ್ ಅಂದರೆ ಈ ನಿಮಗೆ ಕೊಟ್ಟಿರೋ ಲೀಗಲ್ ಅಥಾರಿಟಿ ಮೀರಿ ನೀವೇನಾದ್ರು ಕೆಲಸ ಮಾಡೋಕ್ಕೆ ಹೋದರೆ, ಇವಾಗ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇವಾಗ ನಾನು A ಸ್ಕೂಲ್ದು ಪ್ರಿನ್ಸಿಪಲ್ ಇದ್ದೀನಿ, ನಾನು B ಸ್ಕೂಲಿಗೆ ಹೋಗಿ ನನ್ನ ಅಥಾರಿಟಿ ತೋರ್ಸಕ್ಕೆ ಹೋಗ್ತೀನಿ. ಸೊ ದಟ್ ಈಸ್ ಅಲ್ಟ್ರಾ ವೈರಸ್ ಅಂತ. ಅಂದರೆ ನಂದು ಜೂರಿಸ್ಡಿಕ್ಷನ್ ಬಿಟ್ಟು ನಾನು ಬೇರೆ ಅಲ್ಲಿ ಹೋಗಿ ನನ್ನ ಅಥಾರಿಟಿ ಎಕ್ಸ್ಟೆಂಡ್ ಮಾಡೋದು ಬಿಯಾಂಡ್ ಹೋದರೆ ದಟ್ ಈಸ್ ಡಾಕ್ಟ್ರೈನ್ ಆಫ್ ಅಲ್ಟ್ರಾ ವೈರಸ್. ಇದನ್ನು ಫಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಿದ ಕೇಸ್ ಯಾವುದು ಅಂದರೆ ಆಶ್ಬರಿ ರೈಲ್ವೆ ಕ್ಯಾರೇಜ್ ಆ್ಯಂಡ್ ಐರನ್ ಕಂಪ್ನಿ ಲಿಮಿಟೆಡ್, ಸೆಕೆಂಡ್ ಆಪ್ಷನ್.
68 ಕ್ವಶನ್, ವಾಟ್ ಈಸ್ ಸೆಕ್ಷನ್ 34 ಆಫ್ KIADB ಆ್ಯಕ್ಟ್? ಓಕೆ, ಯಾವುದಂತಂದರೆ ಸೆಕೆಂಡ್ ಒನ್ ಪೆನಾಲ್ಟಿ. ಸೆಕ್ಷನ್ 34 ಬಂದು ಪೆನಾಲ್ಟಿ ಬಗ್ಗೆ ಮಾತಾಡುತ್ತೆ. 69th ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಆ್ಯಕ್ಟ್, KTPP ಅಂತಲೂ ಕರಿತೀವಿ. KTPP ಆ್ಯಕ್ಟ್ 1999 ಆ್ಯಂಡ್ ರೂಲ್ಸ್ 2000 ಡೀಲ್ಸ್ ವಿತ್ all these works, goods and consultancy services. So fourth option is correct. 70th, which document is required for the movement of good worth more than rupees 50,000 ಅಂದರೆ ಆನ್ಸರ್ ಈಸ್ ಇ-ವೇ ಬಿಲ್. ಇದು ಎಲ್ಲಿ ಕೊಟ್ಟಿದ್ದಾರೆ? GST ಇ-ವೇ ಬಿಲ್ಲಲ್ಲಿ ಇದನ್ನು ಕೊಟ್ಟಿದ್ದಾರೆ. ನೀವು 50,000 ಅಮೌಂಟ್ಗಿಂತ ಜಾಸ್ತಿ ಇರುವಂಥ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಯು ಶುಡ್ ಹ್ಯಾವ್ ದಟ್ ಇ-ವೇ ಬಿಲ್. ಈ ಡೆಲಿವರಿ ಚಲಾನ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ನೀವು ಆನ್ಲೈನ್ ಪಾರ್ಸೆಲ್ ತರಿಸಿದಾಗ ಅಲ್ಲಿ ಚಲಾನ್ ಅಂಟಿಸಿರ್ತಾರಲ್ವ, ದ್ಯಾಟ್ ಈಸ್ ಡೆಲಿವರಿ ಚಲಾನ್. ಆ್ಯಂಡ್ ಟ್ಯಾಕ್ಸ್ ಇನ್ವಾಯ್ಸ್ ಅಂದರೆ ನಿಮಗೆ ಅಲ್ಲಿ ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ ಏನೋ ಬಂದಾಗ ಟ್ಯಾಕ್ಸ್ ಇನ್ವಾಯ್ಸ್ ಡೌನ್ಲೋಡ್ ಮಾಡೋಕ್ಕೆ ಎಷ್ಟು ಖರ್ಚಾಗಿದೆ, ಸೊ ಆ ಇನ್ವಾಯ್ಸ್ ಇದು ಗೊತ್ತಿರುತ್ತೆ. ಬಿಲ್ ಆಫ್ ಸಪ್ಲೈ ಅಂತಂದರೆ ಗೂಡ್ಸ್ ಸರ್ವಿಸ್ ಯಾವುದು GSTಯಿಂದ ಎಕ್ಸೆಂಪ್ಟ್ ಆಗಿರುತ್ತೆ ಅದು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಬಿಲ್ ಆಫ್ ಸಪ್ಲೈ ಬೇಕು. ಬಟ್ ಯಾವುದು GSTಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೆ ಇ-ವೇ ಬಿಲ್ಲೇ ಯೂಸ್ ಮಾಡ್ತೀವಿ. 71ನೇದು, ಅಮಂಗ್ ದ ಫಾಲೋಯಿಂಗ್ ಹೂ ಈಸ್ ನಾಟ್ ಮೆಂಬರ್ ಆಫ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂದರೆ ಆನ್ಸರ್ ಈಸ್ ಫಸ್ಟ್ ಒನ್, ಪ್ರೆಸಿಡೆಂಟ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್, ಇವರು ಬೋರ್ಡ್ ಮೆಂಬರ್ ಅಲ್ಲ. 72nd, ವಿಚ್ ಈಸ್ ದ ಎಕ್ಸಂಪ್ಷನ್ ಲಿಮಿಟ್ ಫಾರ್ ಟೆಂಡರ್ಸ್ ಅಂಡರ್ ದ KTPP ಆ್ಯಕ್ಟ್ ಅಂತ ಫಾರ್ SC/ST ಕಾಂಟ್ರಾಕ್ಟರ್ಸ್ ಅಂದರೆ ಇಟ್ಸ್ 50 lakhs. 17% ಏನೋ ಇದೆ, ಸೊ ಚೆಕ್ ಮಾಡಿ ಒಂದ್ಸರಿ ಆ್ಯಕ್ಟ್ನ, ಬಟ್ 50 lakhs ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್ ಇದೆ 73ನೇ ಕ್ವಶನಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ 1 ಲಿಸ್ಟ್ 2 ಅಲ್ಲಿ ಕರೆಕ್ಟಾಗಿ ನೋಡಿದರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ನಿಮ್ಗೆ ಏನು ಗೊತ್ತಾಗ್ತಿಲ್ಲ ಇದರಲ್ಲಿ ಅಂತ ಹೇಳಿದರೆ ಜಸ್ಟ್ ಇಕಾಲಜಿ ನಾವು ಓದಿರ್ತೀವಲ್ವ, ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರು ಎಲ್ಲರೂ ಓದಿರ್ತೀರ ಎನ್ವಿರಾನ್ಮೆಂಟ್ ಇಕಾಲಜಿ ಅಂತ. ಇಕಾಲಜಿ ಅಂದರೆ ನಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಅನ್ನೋ ಥರ ಕಾನ್ಸೆಪ್ಟ್ ಬರುತ್ತಲ್ವ. ಸೊ ಡಿ3 ಎಲ್ಲಿದೆ ಚೆಕ್ ಮಾಡಿ, ಇರೋದೇ ಒಂದು ಆಪ್ಷನ್, ಟಿಕ್ ಮಾಡಿ ಅಷ್ಟೇ. 74th ಒನ್, ಈ ಆ್ಯಕ್ಟಿವಿಟೀಸ್ ಇದೆಯಲ್ಲ ABCD ಅಂತ, ಇನ್ನು ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ ಆ್ಯಕ್ಟಿವಿಟಿ 1 ಬಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ, ಓಕೆ. ಆ್ಯಕ್ಟಿವಿಟಿ B ಬಂದು ಅದಕ್ಕಿಂತ ಸ್ವಲ್ಪ ಕಮ್ಮಿ. ಸೊ ಹೈಯೆಸ್ಟ್ ಟು ಲೋಯೆಸ್ಟ್ ಪ್ರಿಯಾರಿಟಿ ಆರ್ಡ್ರಲ್ಲಿ ABCD ಟಾಸ್ಕ್ನ ನಾವು ಲಿಸ್ಟ್ ಮಾಡಿರ್ತೀವಿ. ಅದ್ರ ಪ್ರಕಾರ ನೋಡಿದರೆ ನಂಗೆ ಅನಿಸಿರೋ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 A2 B4 C1 D3 ಅಂತ. ಇದು ಆನ್ಸರ್ ನಿಮಗೆ ಯಾರಿಗಾದ್ರು ಬೇರೆ ಆನ್ಸರ್ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. 75th ಒನ್, ಅಗೇನ್ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, ಓಕೆ. ಇಲ್ಲಿ ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ಇದನ್ನು ನೋಡಿ, ರೊಟೀನ್ ಆ್ಯಂಡ್ ಸ್ಟ್ರಾಟಜಿಕ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಆ್ಯಂಡ್ ಅಂತ ಇದ್ದರೆ ಟೈಪ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ. ಸೊ D2 ಎಲ್ಲಿದೆ ಚೆಕ್ ಮಾಡಿ, ಇರೋದೇ ಒಂದು ಆಪ್ಷನ್, ಟಿಕ್ ಮಾಡಿ ಅಷ್ಟೇ. 76ನೇದು, ವಾಟ್ ಡಸ್ M4 ಇನ್ ಮರ್ಸೆ ಆ್ಯಂಡ್ ಬಾಲ್ಚಾರ್ಡ್ ಥಿಯರಿ ಇಂಪ್ಲೈ? ಕರೆಕ್ಟ್ ಆನ್ಸರ್ ಇಸ್ ಹೈ ಲೆವೆಲ್ ಆಫ್ ಮೆಚುರಿಟಿ. M1 ಅಂದರೆ ಲೋ ಲೆವೆಲ್ ಮಿನಿಮಮ್ ಅಂತ, ಮತ್ತು ಹಾಗೆ ಮೇಲೆ ಹೋಗ್ತಾ M4 ಇಸ್ ಹೈ ಲೆವೆಲ್ ಆಫ್ ಮೆಚುರಿಟಿ. 77ನೇದು, ಅಗೇನ್ ಸೆಕ್ಟರ್ ಮತ್ತು ಕಾಂಪೊನೆಂಟ್ ಕೊಟ್ಟು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ A3 B4 C2 D1. 78ನೇದು ಅಗೇನ್ ಮ್ಯಾಥ್ಸ್, ಇದರಲ್ಲಿ ತುಂಬ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇವತ್ತಿನ ಪೇಪರಲ್ಲಿ. ಆ್ಯಂಡ್ ಲಾಟ್ ಆಫ್ ಸಿಲೆಬಸ್ ಪ್ರೀವಿಯಸ್ ಇಯರ್ದಕ್ಕಿಂತನೂ ಫುಲ್ ಚೇಂಜ್ ಬಂದಿದೆ, ಬಿಕಾಸ್ ಮೋಸ್ಟ್ಲಿ ಸಿಲೆಬಸ್ ಚೇಂಜ್ ಮುಂಚೆ ಮ್ಯಾಥ್ಸ್ ಕೂಡ ಇತ್ತು, ಅರ್ಥಮೆಟಿಕ್ ಇತ್ತು, ಇದರಲ್ಲಿ ಅದೆಲ್ಲ ಏನಿಲ್ಲ. ಇದರಲ್ಲಿ ಮೋಸ್ಟ್ಲಿ ಬಂದು ಎಕನಾಮಿಕ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಇದೇ ಕ್ವೆಶನ್ಸ್ ಜಾಸ್ತಿ ಇದೆ ಈ ಸರಿ ಪೇಪರಲ್ಲಿ. ಎನಿವೇಸ್ ಲಿಸ್ಟ್ 1 2 ಅಲ್ಲಿ ಮ್ಯಾಚ್ ಮಾಡಿ ನೋಡಿದರೆ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, A3 B4 C1 D2. ಓಕೆ, ನೆಕ್ಸ್ಟ್ ಒನ್ 79ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಐಡೆಂಟಿಫೈಡ್ ಆಸ್ ರೋಲ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ ರಿಲೇಷನ್ ಟು ವರ್ಬಲ್ ಕಮ್ಯುನಿಕೇಷನ್? ಕರೆಕ್ಟ್ ಆನ್ಸರ್ ಅಂದರೆ 1 3 4 ಆ್ಯಂಡ್ 5. ಓಕೆ, ಸೊ ಇದೇನು ಕೇಳ್ತಿದ್ದಾರೆ ಅಂದರೆ ಇವಾಗ ವರ್ಬಲ್ ಕಮ್ಯುನಿಕೇಷನ್ಗೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಷ್ಟರಲ್ಲಿ ಯಾವುದು ರೋಲ್ ಪ್ಲೇ ಮಾಡುತ್ತೆ ಅಂತ, ರೈಟ್? ಅಸೆಂಚುಯೇಷನ್ ಅಂತಂದರೆ ಇವಾಗ ಒತ್ತಿ ಹೇಳೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಾಳೆ ಈ ಹೋಮ್ವರ್ಕ್ ಮಾಡಲೇಬೇಕು, ಸೊ ಐ ಆಮ್ ಎಂಫಸೈಸಿಂಗ್ ಆನ್ ದ ವರ್ಡ್ ಅಥವಾ ಹೈಲೈಟಿಂಗ್ ಅಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ
ಐ ಆಮ್ ಯೂಸಿಂಗ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಬೈ ಎಂಫಸೈಸಿಂಗ್, ಟೋನಲ್ಲಿ ಮಾಡಿಫಿಕೇಶನ್ ಮಾಡೋದು, ರೈಟ್. ದೀಸ್ ಆಲ್ ಕಮ್ಸ್ ಅಂಡರ್ ಕಮ್ಯುನಿಕೇಷನ್ ಚಾಪ್ಟರ್. ಇಲ್ಲಿ ಅಸೆಂಚುಯೇಷನ್ ಇದೆ, ಇದು ರಿಪಿಟೇಷನ್, ಸಬ್ಸ್ಟಿಟ್ಯೂಷನ್, ಕಾಂಟ್ರಾಕ್ಷನ್ ಎಲ್ಲ ಇದೆ, ಸೂಪರ್ವಿಷನ್ ಇಲ್ಲ. ಓಕೆ, ಸೊ ಅದು ಬಿಟ್ಟು ಬಾಕಿ ಇರೋದಂದರೆ ಇದೊಂದೇ ಆಪ್ಷನ್. 80ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸೈನ್ ಸಿಸ್ಟಮ್ ಅದರ್ ದ್ಯಾನ್ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ 1. ನ್ಯೂಮರಿಕಲ್ಲು ಸೈನ್ ಆಗ್ಬೋದು, ಬಟ್ ಸಿಂಬೋಲಿಕ್ ಸಿಸ್ಟಮ್ ಅಂತ ಕರಿತೀವಿ ನಾವು, ಅದನ್ನು ಸೈನ್ ಸಿಸ್ಟಮ್ ಅಂತ ಕರೆಯಲ್ಲ, ರೈಟ್. ಸೊ ರೈಟಿಂಗ್ ವಿ ಕ್ಯಾನ್ ಸೇ. 81ನೇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಅ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಆರ್ ಎಫೆಕ್ಟಿವ್ ಸೈಕಾಲಜಿಕಲ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಕರೆಕ್ಟ್ ಆನ್ಸರ್ ಬಂದು 2, 3 and 4. ಯಾಕಂದರೆ ಈ ಲಾಜಿಕಲ್ ಆರ್ಗನೈಸೇಷನ್, ಫ್ಲೋ ಆಫ್ ಥಾಟ್ ಬಂದು ದೇ ಆರ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್. ಓಕೆ, ಆ್ಯಂಡ್ ಸೊ ಕರೆಕ್ಟ್ ಆನ್ಸರ್ ಬಂದು ಇನ್ ಅಟೆಂಟಿವ್ನೆಸ್ ಮತ್ತು ಲಿಮಿಟೆಡ್ ರಿಟೆನ್ಷನ್ ಮಾತ್ರ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು, ಸೈಕಾಲಜಿಕಲ್ ಬ್ಯಾರಿಯರ್ಸ್ ಆಗುತ್ತೆ. ಓಕೆ, ಆ್ಯಂಡ್ 82ನೇದು ಎಕ್ಸಾಂಪಲ್ ಆಫ್ ಬ್ಲೂಟೂತ್ ಅಂದರೆ ಇಟ್ಸ್ ಪರ್ಸ್ನಲ್ ಏರಿಯಾ ನೆಟ್ವರ್ಕ್. 83ನೇದು ಇಟ್ಸ್ ಸೆಕೆಂಡ್ ಆನ್ಸರ್. ಇದು ಕೂಡ PYQ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. PYQ ಕ್ವಶನ್ನೇ ರಿಪೀಟ್ ಆಗಿಲ್ಲ ಅನ್ನೋರಿಗೆ ಲಾಟ್ ಆಫ್ ಕ್ವಶನ್ಸ್ ಹ್ಯಾವ್ ರಿಪೀಟೆಡ್, ಆ್ಯಕ್ಚುಲಿ ಥೀಮ್ಸ್ ಹ್ಯಾವ್ ರಿಪೀಟೆಡ್. ಸೊ ವೀಲ್ ನೆಟ್ವರ್ಕ್ ಅಂದರೆ ನಾನು ಹೇಳಿದ್ದೆ ವೀಲ್ ಥರ ವರ್ಕ್ ಆಗುತ್ತೆ. ಸೊ ಚಕ್ರ ಹೇಗಿರುತ್ತೆ ಹಿಂಗೆ, ಸೊ ಈ ಥರ ಕಮ್ಯುನಿಕೇಷನ್ ಸ್ಪ್ರೆಡ್ ಆಗುತ್ತೆ ಅಂತ, ರೈಟ್. ಸೊ ಅದನ್ನು ಫ್ರೀ ಫ್ಲೋ ಅಂದರೆ ಯಾರು ಜೊತೆ ಬೇಕಾದ್ರೂ ಮಾತಾಡ್ಬೋದು. ಸೊ ಸೆಕೆಂಡ್ ಒನ್ ಡಿ ಎಲ್ಲಿದೆ ಚೆಕ್ ಮಾಡಿ, ಇವೆರಡಿದೆ. ಸೊ ಇದನ್ನೆಲ್ಲ ಎರಡು ಕಟ್ ಮಾಡಿ. ವೀಲ್ ಕಮ್ಯುನಿಕೇಷನ್ ಅಂದರೆ 1 ಸುಪೀರಿಯರ್ ಇರ್ತಾರೆ. ಸೊ ದಿಸ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. 1ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. 84ನೇ ಕ್ವಶನ್, ಅಮಾಂಗ್ ದ ಫಾಲೋಯಿಂಗ್ ವಿಚ್ ಈಸ್ ನಾಟ್ ಸ್ಟ್ರಕ್ಚರಲ್ ಬ್ಯಾರಿಯರ್ ಆಫ್ ಕಮ್ಯುನಿಕೇಷನ್ ಅಂತ ಕೇಳಿದ್ರೆ ಪರ್ಸೆಪ್ಷುವಲ್ ಡಿಫ್ರೆನ್ಸ್ ಅಂದರೆ ಪರ್ಸ್ಪೆಕ್ಟಿವ್. ಇವಾಗ ಯಾವುದೋ ಒಂದು ಸಿನಾರಿಯೋ ನಡೀತಾ ಇರುತ್ತೆ, ಇಬ್ಬರು ಅದನ್ನು ನೋಡಿದರೆ ಒಬ್ರಿಗೆ ಅದು ಒಂಥರ ಅರ್ಥ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂಥರ ಅರ್ಥ ಆಗುತ್ತೆ. ಅದು ಮೋಸ್ಟ್ ಕಾಮನ್ ಮೀಮ್ ನೋಡಿದ್ದೀರಾ, ಈ ಥರ 6 ಅಂತ ಇರುತ್ತೆ, ಇಲ್ಲೊಬ್ಬ ಪರ್ಸನ್ ನಿಂತಿರ್ತಾನೆ, ಇವನಿಗದು 9 ಅಂತ ಕಾಣುತ್ತೆ, ಇವನಿಗದು 6 ಅಂತ ಕಾಣುತ್ತೆ. ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್ ಅಲ್ವಾ. ಸೊ ದಟ್ ಈಸ್ ಪರ್ಸೆಪ್ಷುವಲ್ ಡಿಫ್ರೆನ್ಸ್, ಅದು ಸ್ಟ್ರಕ್ಚರಲ್ ಬ್ಯಾರಿಯರ್ ಅಲ್ಲ. ಓಕೆ, ಡಿಸೈನ್ ಥಿಂಕಿಂಗ್ ಟಿಪಿಕಲಿ ಹೆಲ್ಪ್ಸ್ ಇನ್. ಸೆಕೆಂಡ್ ಒನ್ ಇನೋವೇಷನ್. ಇವೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ, ಬಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ಇನೋವೇಷನ್ನಿಗೆ ತುಂಬ ಅಕ್ಯುರೇಟ್ ಆನ್ಸರ್ ಅಂದರೆ ಇನೋವೇಷನ್. 86 ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಬ್ಲಾಕ್ಸ್ ಆಫ್ ದ ಮಾಡೆಲ್ ಆಂಟರ್ಪ್ರಿನರ್ ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್. ಫಸ್ಟ್ ಒನ್ ಇರಬೇಕು, ಯಾವುದೇ ಆಂಟರ್ಪ್ರಿನರ್ಗೂ ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು. ಇನ್ ಡೆಪ್ತ್ ನಾಲೆಜ್ ಏನು ಬೇಕಾಗಿಲ್ಲ, ಜಸ್ಟ್ ಹಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅದರ್ವೈಸ್ ಹಿ ಕ್ಯಾನ್ ಹೈಯರ್ ಪೀಪಲ್ ಟು ಡೂ ಸ್ಪೆಸಿಫಿಕ್ ಟೆಕ್ನಿಕಲ್ ಜಾಬ್ಸ್. 87th what does the step weighing the evidence in the decision making process primarily involve ಅಂತ ಕೇಳಿದರೆ ಸೆಕೆಂಡ್ ಒನ್ evaluating the feasibility, risks and benefits of each alternative. This is the correct answer. 88ನೇದು who is credited with development of SWOT analysis framework ಅಂತ ಕೇಳಿದರೆ ಹರ್ಬರ್ಟ್ ಹಂಫ್ರಿ. ಥರ್ಡ್ ಆಪ್ಷನ್ ಆಲ್ಬರ್ಟ್ ಹಂಫ್ರಿ. 89th in the context of using the time circle planner, which of the following best describes the primary advantage of visualizing tasks as segments of circle rather than using traditional linear time management tool? ಇದು ಕರೆಕ್ಟ್ ಆನ್ಸರ್ ಬಂದು ಇಟ್ ಪ್ರೊವೈಡ್ಸ್ ಕ್ಲಿಯರ್ ವಿಜುವಲೈಸೇಷನ್. ನಾವೀಗ ಸರ್ಕಲ್ ಮಾಡಿ ನಾವು ಈ ಥರ 24 hours ಹಿಂಗೆ ಡಿವೈಡ್ ಮಾಡಿ ನೋಡಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಟೂಲಲ್ಲಿ ಇಟ್ ಪ್ರೊವೈಡ್ಸ್ ಅಸ್ ಕ್ಲಿಯರ್ ವಿಜುವಲೈಸೇಷನ್ ಆಫ್ ಓವರ್ಲ್ಯಾಪಿಂಗ್ ಟಾಸ್ಕ್ ಆ್ಯಂಡ್ ಟೈಮ್ ಬ್ಲಾಕ್ಸ್, ಪ್ರೊಮೋಟಿಂಗ್ ಬೆಟರ್ balance between different life areas. So second one correct. 90ನೇ question, among the following identify Murphy's law of communication. Actually Murphy's law of communication ಯಾವುದು ಅಂತ ಕೇಳಿದರೆ ಇವು ಮೂರಂತೂ ಡೆಫಿನೆಟ್ಲಿ ಅಲ್ಲ, ಬಿಕಾಸ್ ಇವ್ರು ಹೇಳಿದ್ದಕ್ಕೆ ಸಂಬಂಧನೇ ಇಲ್ಲ. ಫಸ್ಟ್ ಒನ್ ಆ್ಯಕ್ಚುಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಡಿಟ್ಟೋ ಆಗಿ ಹೇಳಿರೋದಂದರೆ ವಾಯ್ಸ್ ಲಾ ಅಲ್ಲಿ ಹೇಳಿದ್ದಾರೆ, ನಾಟ್ ಇನ್ ಮರ್ಫೀಸ್ ಲಾ. ಬಟ್ ಮರ್ಫೀಸ್ ಲಾ ಸಿಮಿಲರ್ ಟು 1 ಇದೆ, ಸೊ ಅದಕ್ಕೆ ಬೆಟರ್ ಆಪ್ಷನ್ ಅಂದರೆ 1 ಅಂತ ಸೆಲೆಕ್ಟ್ ಮಾಡ್ಬೋದು. 91ನೇ ಕ್ವಶನ್ ಬಂದು ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅಗೇನ್ ಈ ಬ್ಲಾಗ್ಸ್ ಅಂತೂ ನಮಗೆ ಗೊತ್ತಿರುತ್ತಲ್ವ, ಬ್ಲಾಗ್ಸ್ ಬರೀತಾ ಇರ್ತೀರಾ ನಿಮ್ಮಲ್ಲಿ ಎಷ್ಟೊಂದು ಜನ, ಅಥವಾ ಓದ್ತಾ ಇರ್ತೀರಾ. ಸೊ ಬ್ಲಾಗ್ಸ್ ಅಂದರೆ ಇಂಡಿವಿಜುವಲ್ ವೆಬ್ಸೈಟ್ಸ್, ಪರ್ಸ್ನಲ್ ಅಕೌಂಟ್ಸ್ ಆಫ್ ಈವೆಂಟ್ಸ್ ಟ್ರಾನ್ಸ್ಫರ್. ಸೊ 2A ಎಲ್ಲಿದೆ ಚೆಕ್ ಮಾಡಿ.
2A ಇರೋದೇ ಒಂದು ಆಪ್ಷನ್. ಸೊ ಟಿಕೆಟ್. ಇಲ್ಲಿ ಗ್ರಾಫಿವೈನ್ ಅಂತಂದರೆ ಗಾಸಿಪ್ಸ್. ಇವಾಗ ಫ್ರೆಂಡ್ ಸರ್ಕಲಲ್ಲಿ ನಾವು ಗಾಸಿಪ್ಸ್ ಮಾಡ್ತೀವಲ್ವ, ಸೊ ಗ್ರಾಫಿವೈನ್ ಮೀನಿಂಗೇ ಗಾಸಿಪ್ಸ್ ಅಂತ. ಸೊ ಇಟ್ ಟ್ರಾನ್ಸ್ಫರ್ಸ್ ಇನ್ಫಾರ್ಮೇಷನ್ ಥ್ರೂ ನೆಟ್ವರ್ಕ್ಸ್ ಆಫ್ ಫ್ರೆಂಡ್ಶಿಪ್. 1B. ಸೊ ಡಬಲ್ ಕನ್ಫರ್ಮೇಷನ್ ಸಿಗ್ತಾ ಟಿಕ್ ಮಾಡಿಬಿಡಿ ಅಷ್ಟೆ. 92ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಡ್ರಾಫ್ಟಿಂಗ್ ಆ್ಯನ್ ಆರ್ಡರ್ ಅಂತ ಕೇಳಿದ್ದಾರೆ. ನಾಟ್ ಇನ್ಕ್ಲೂಡೆಡ್ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಕ್ವಶನ್ನಿಗೆ ಮತ್ತು ಆಪ್ಷನ್ನಿಗೆ ದೇ ಹ್ಯಾವ್ ಮೇಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಅನ್ಸುತ್ತೆ. ಯಾಕಂದರೆ ಇಲ್ಲಿ ನಾಟ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಯಾವುದು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಮಾತ್ರ ನಾಟ್ ಇನ್ಕ್ಲೂಡೆಡ್. ಅಂದರೆ ಇದನ್ನು ಕೆಲವರು ಇನ್ಕ್ಲೂಡ್ ಮಾಡ್ತಾರೆ ಆ್ಯಸ್ ಅ ವೇ ಆಫ್ ಪೊಲೈಟ್ನೆಸ್ ಅಂತ, ಬಟ್ ನಾಟ್ ನೆಸೆಸರಿ, ಅದು ಮ್ಯಾಂಡೇಟ್ರಿ ಇಲ್ಲ ಮೆನ್ಷನ್ ಮಾಡೋಕ್ಕೆ. ಸೊ ಇದು ಮೂರಂತೂ ಡೆಫಿನೆಟ್ಲಿ ಮೆನ್ಷನ್ ಮಾಡಲೇಬೇಕು. ಇದು ಇಲ್ಲ, ಬಟ್ ಆಪ್ಷನಲ್ಲಿ ಹಂಗೆ ಕೊಟ್ಟಿದ್ದಾರೆ. ಸೊ 1, 3 ಆ್ಯಂಡ್ 4 ಆರ್ 2, 3 ಆ್ಯಂಡ್ 4 ಆರ್ ಕರೆಕ್ಟ್ ಅಂತ ಹಾಕ್ಬೋದು. ಸ್ವಲ್ಪ ಕ್ವಶನ್ ಫ್ರೇಮ್ ಮಾಡೋದ್ರಲ್ಲಿ ಗಡ್ಬಡ್ ಮಾಡಿದಾರೆ ಅನಿಸುತ್ತೆ ನನಗೆ. ಎನಿವೇಸ್, 93ನೇದು, ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪೋರ್ಟ್ಸ್ ಕೊಟ್ಟು ಅದ್ರ ಬಗ್ಗೆ ಒಂದೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್ ಅಂದರೆ ನಮ್ಗೆ 100% ಗೊತ್ತು, ಇಟ್ಸ್ ಮೇಡ್ ಬೈ ಲಾ ಅಂತ ಅಲ್ವಾ. 3C ಯಾವುದಿದೆ? 3C 3 ಆಪ್ಷನ್ಸ್ ಇದೆ. ನೆಕ್ಸ್ಟ್ ಹೋಗಿ, ಈ ಆರ್ಡಿನರಿ ರಿಪೋರ್ಟ್ಸ್ಗೆ ನಾವು ಪೀರಿಯೋಡಿಕ್ ರಿಪೋರ್ಟ್ಸ್ ಅಂತಲೂ ಕರಿತೀವಿ. ಓಕೆ, ಸ್ಪೆಷಲ್ ರಿಪೋರ್ಟ್ಸ್ ಅಂದರೆ ಇವಾಗ ಏನೋ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕಿದೆ ಅಥವಾ ಏನೋ ಸ್ಪೆಷಲ್ ಒಕೇಶನಲ್ಲಿ ರಿಪೋರ್ಟ್ ತಯಾರು ಮಾಡೋದಕ್ಕೆ ಸ್ಪೆಷಲ್ ರಿಪೋರ್ಟ್ಸ್ ಅಂತೀವಿ. ಸೊ 2B ಎಲ್ಲಿದೆ? ಇದು ಟಿಕ್ ಮಾಡಿ ಅಷ್ಟೆ. 94ನೇದು, ಅಕಾರ್ಡಿಂಗ್ ಟು ಕಾಮನ್ ರೀಸನ್ಸ್ ಫಾರ್ ಬಿಸ್ನೆಸ್ ಪ್ಲ್ಯಾನ್ ಫೇಲ್ಯೂರ್ ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಬಿಸ್ನೆಸ್ ಪ್ಲ್ಯಾನ್ ಫೇಲ್ಯೂರ್ ಆಗೋಕ್ಕೆ ಮೆಜರೇಬಲ್ ಆಬ್ಜೆಕ್ಟಿವ್ಸ್ ಇಲ್ಲದೆ ಇರೋದು ಒಂದು ಮೇನ್ ಕಾರಣ. ನಿಮಗಿರೋ ಗೋಲ್ ಮೆಜರೇಬಲ್ ಗೋಲ್ಸ್. ಸ್ವಾಟ್ ಅನಾಲಿಸಿಸಲ್ಲಿ ಏನು ಹೇಳ್ತಾರೆ? ಸ್ಮಾರ್ಟ್ ಗೋಲ್ಸಲ್ಲಿ ಏನು ಹೇಳ್ತಾರೆ? ಸ್ಮಾರ್ಟ್ ಗೋಲ್ಸಲ್ಲಿ ಸ್ಟ್ಯಾಂಡ್ಸ್ ಫಾರ್ ಮೆಜರೇಬಲ್ ಅಲ್ವಾ. ಸೊ ಮೆಜರೇಬಲ್ ಗೋಲ್ಸ್ ಇರಬೇಕು, ದೆನ್ ಓನ್ಲಿ ಬಿಸ್ನೆಸ್ ಪ್ಲ್ಯಾನ್ ವಿಲ್ ವರ್ಕ್ಔಟ್. ಇಫ್ ಯುವರ್ ಗೋಲ್ಸ್ ಆರ್ ನಾಟ್ ಮೆಜರೇಬಲ್, ಬಿಸ್ನೆಸ್ ಪ್ಲ್ಯಾನ್ ವಿಲ್ ಫೇಲ್. ದಟ್ ಈಸ್ ಫಿಕ್ಸ್. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಅಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಫೇಲ್ಸ್ ವೆನ್ ಆಂಟ್ರಪ್ರಿನರ್ ಹ್ಯಾಸ್ ನಾಟ್ ಮೇಡ್ ಅ ಟೋಟಲ್ ಕಮಿಟ್ಮೆಂಟ್ ಟು ಬಿಸ್ನೆಸ್ ಆರ್ ಟು ಫ್ಯಾಮಿಲಿ. ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಕರೆಕ್ಟ್ ಸ್ಟೇಟ್ಮೆಂಟ್. ಬಿಸ್ನೆಸ್ ಅಂತ ಇದ್ರೆ ಓಕೆ ಕರೆಕ್ಟ್ ಅನ್ಬೋದಿತ್ತು, ಫ್ಯಾಮಿಲಿಗೂ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ರಾಂಗ್. ಆಪ್ಷನ್ 1 ಈಸ್ ಕರೆಕ್ಟ್. 95ನೇದು, ಹೌ ಕ್ಯಾನ್ ಅ ಆಂಟ್ರಪ್ರಿನರ್ ಅನ್ಕವರ್ ಹೋಲ್ಸ್ ಇನ್ ದ ಲೀಡರ್ಶಿಪ್ ಟೀಮ್ಸ್ ಕಾಂಪಿಟೆನ್ಸೀಸ್ ಅಂತಂದರೆ 2 ಆನ್ಸರ್ ಕರೆಕ್ಟ್ ಅನ್ನಿಸ್ತಾ ಇದೆ. ಸೊ ಯಾವುದು ಅವರು ಕನ್ಸಿಡರ್ ಮಾಡ್ತಾರೆ ಐ ಡೋಂಟ್ ನೋ. 96th, ಕಂಪ್ನೀಸ್ ಆ್ಯಕ್ಟ್ 2013 ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಪ್ರಮೋಟರ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಸೊ ಆ್ಯಕ್ಟ್ ಓಪನ್ ಮಾಡಿ ನೀವು ಚೆಕ್ ಮಾಡಿದರೆ ಸೇಮ್ ವರ್ಡಿಂಗ್ಸ್ ಡಿಟ್ಟೋ ಕೊಟ್ಟಿದ್ದಾರೆ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇದು ಸೆಕ್ಷನ್ನಲ್ಲಿ A, B, C ಅಂತ ಹಾಕಿ 1 ಅಪಾನ್ ಅನದರ್ ಕೊಟ್ಟಿದ್ದಾರೆ. ಸೇಮ್ ಡಿಟ್ಟೋ ಸ್ಟೇಟ್ಮೆಂಟ್ಸ್ ಇದೆ. 97, ವೈ ಇಸ್ ಪ್ರಿಪೇರಿಂಗ್ ಆ್ಯನ್ ಎಕ್ಸಿಕ್ಯೂಟಿವ್ ಸಮ್ಮರಿ ಇಂಪಾರ್ಟೆಂಟ್ ವೆನ್ ಫಾರ್ಮುಲೇಟಿಂಗ್ ಅ ಬಿಸ್ನೆಸ್ ಪ್ಲ್ಯಾನ್. ನೀವು ನೋಡಿ, ಯಾವುದೋ ಒಂದು ನಿಮ್ಮ ಕಾಲೇಜಸಲ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿರ್ತಾರೆ ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಕೊಡೋಕ್ಕೆ ಹೇಳಿರ್ತಾರಲ್ವ, ಅವಾಗ ಫಸ್ಟ್ ಪೇಜ್ ಏನು ಹಾಕ್ತಾರೆ? ಇಂಡೆಕ್ಸ್ ಪೇಜ್, ಸಮ್ಮರಿ ಪೇಜ್ ಹಾಕ್ತಿರ ತಾನೆ. ಯಾಕೆ ಅಂತಂದರೆ ಕ್ವಿಕ್ಕಾಗಿ ಏನಿದೆ ಒಳಗಡೆ ಅಂತ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಅಲ್ವಾ. ಸೊ ಇಟ್ ಹೆಲ್ಪ್ಸ್ ಸಮ್ಮರೈಸ್ ದ ಪ್ರೆಸೆಂಟೇಷನ್. ಸೊ ದಿಸ್ ಈಸ್ ಓನ್ಲಿ ಕರೆಕ್ಟ್. ಹೆಸರಲ್ಲೇ ಕೊಟ್ಟಿದ್ದಾರೆ. 98ನೇದು, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಯಾವುದು ಬೆಸ್ಟ್ ಸೂಟಬಲ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಕೇಳಿದರೆ, ಇವಾಗ ಇಬ್ಬರು ಜಗಳ ಆಗ್ತಾ ಇರುತ್ತೆ. ಒಂದು ಪರ್ಸನ್ ಎಗೆ ಸಪೋರ್ಟ್ ಮಾಡೋದು ಬೆಟರಾ ಅಥವಾ ಪರ್ಸನ್ ಬಿಗೆ ಮಾತ್ರ ಸಪೋರ್ಟ್ ಮಾಡೋದು ಬೆಟರಾ? ನೋ, ನಾವೇನು ಮಾಡಬೇಕು ಆ್ಯಸ್ ಅ ಕಂಪ್ನಿಯಾಗಿ ಇಂಟರ್ವೆನ್ಷನ್ ಮಾಡದೆ ಹಾಗೆ ಬಿಟ್ಬಿಟ್ರೂ ಕಷ್ಟ, ಜಗಳ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಮಾಡಬೇಕು? ಪರ್ಸನ್ ಎ ಪರ್ಸನ್ ಬಿಗೆ ಇಬ್ಬರಿಗೂ ಏನು ಸಮಜಾಯಿಸ್ಬೇಕಂದ್ರೆ ಇಬ್ಬರು ಮಿಡಲ್ ಗ್ರೌಂಡಿಗೆ ಬಂದು ಒಂದು ಕಾಂಪ್ರಮೈಸಿಗೆ ಬನ್ನಿ ಅಂತ ಹೇಳೋದು ಬೆಸ್ಟ್ ವೇ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 99ನೇದು, ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಚ್ ಇವ್ಯಾಲ್ಯೂಯೇಷನ್ ಮೆಥಡ್ ಈಸ್ most effective for assessing the overall success of a project based on its ability to achieve objectives within allocated resource and time constraint. ಅಂದರೆ ಕರೆಕ್ಟ್ ಆನ್ಸರ್ ಇಸ್ EVM. ಸೊ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ನಾವು ಫೈನಾನ್ಷಿಯಲ್ ವಯಬಿಲಿಟಿ ಚೆಕ್ ಮಾಡೋಕ್ಕೆ ನೋಡ್ತೀವಿ. SWOT ಅನಾಲಿಸಿಸ್ ಅಂದರೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆ
ರೈಟ್. ಆ್ಯಂಡ್ ಫೋರ್ತ್ ಒನ್ ಇಸ್ ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್, ಅಂದರೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ ಎಕ್ಸ್ಪೆಕ್ಟೇಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ 99 ಕ್ವೆಶನ್ಸ್ ಕವರ್ ಮಾಡಿದ್ದೀವಿ. ಇಲ್ಲಿವರೆಗೂ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆನೂ ಅಪ್ಕಮಿಂಗ್ KPSC ಮೇನ್ಸ್ ಕ್ವೆಶನ್ ಪೇಪರ್ ಸೀರೀಸ್ ಸಾಲ್ವ್ ಮಾಡಬೇಕಂತ ಇದ್ದೀನಿ. ಸೊ ಹೆಲ್ಪ್ಫುಲ್ ಆಗ್ಬೋದು ನಿಮಗೆಲ್ಲ. ಮತ್ತು UPSC ಸೀರೀಸು ಬೇರೆ ಬೇರೆ ಸೀರೀಸ್ ತೊಗೊಂಡು ಬರ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಜಾಯಿನ್ ದಿಸ್ DV ಕ್ರಿಯೇಷನ್ಸ್ ಫ್ಯಾಮಿಲಿ. ಓಕೆ, ಸೊ 100th ಆ್ಯಂಡ್ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಕ್ವೆಶನ್ ಪೇಪರ್. ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಎಕನಾಮಿಕ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೋದವ್ರಿಗೆ ಈ ಟರ್ಮ್ಸ್ ಗೊತ್ತಿರುತ್ತೆ. ಸೊ ಟರ್ಮ್ಸ್ ಕೊಟ್ಟು ಅದಕ್ಕೆ ಡೆಫಿನೇಷನ್ಸ್ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಫೋರ್ತ್ ಒನ್, 1C 2A 3B 4D. ಓಕೆ, ಸೊ ಎಲ್ಲರೂ ನೀಟಾಗಿ ನಿಮ್ಮ ಇದರಲ್ಲಿ ಕೆಲವು ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಆಫ್ ದ ಅಕ್ಯುರೇಟ್ ಆನ್ಸರ್ಸ್ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಿಯರ್ ಆ್ಯಂಡ್ ದೇರ್ ಹ್ಯೂಮನ್ ಅಲ್ವಾ, ಹಿಯರ್ ಆ್ಯಂಡ್ ದೇರ್ ಎರರ್ಸ್ ಇದ್ದರೆ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಅದರ್ಸ್ ವಿಲ್ ಆಲ್ಸೋ ಟೇಕ್ ಹೆಲ್ಪ್ ಆಫ್ ದ್ಯಾಟ್. ಓಕೆ, thank you so much everyone, and see you in next video. Until then, take care, bye.